ಕುತೂಹಲ 7ನೇ ತರಗತಿ ವಿಜ್ಞಾನ ಅಧ್ಯಾಯ 2 ವಸ್ತುಗಳ ಅನ್ವೇಷಣೆ ಆಮ್ಲೀಯ ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ಈ ವಿಡಿಯೋದಲ್ಲಿ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ತಟಸ್ಥ ಮತ್ತು ಆಮ್ಲಗಳ ಗುಣಗಳು ಯಾವ್ಯಾವು, ಪ್ರತ್ಯಾಮ್ಲಗಳ ಗುಣಗಳು ಯಾವ್ಯಾವು, ತಟಸ್ಥ ಆಗಿದ್ರ ಯಾವ ರೀತಿ ಪ್ರಕ್ರಿಯೆಯನ್ನ ತೋರಿಸುತ್ತವೆ ಮತ್ತ ಇದರ ಪ್ರಶ್ನೆ ಉತ್ತರಗಳು. ಈ ಪಾಠಕ್ಕೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನ ನೋಡೋಣ. ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ, ಓದುತ್ತಿರುವ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತಾ. ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸಲು ಫೆಬ್ರವರಿ 28ರಂದು, ನಿಮಗೆ ಗೊತ್ತಿದೆ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ, ಶಾಲೆಯಲ್ಲಿ ವಿಜ್ಞಾನದ ಮೇಳವನ್ನ ಆಯೋಜಿಸಲಾಯಿತು. ಶಾಲೆಯಲ್ಲಿ ವಿಜ್ಞಾನದ ಮೇಳವನ್ನ ಈ ರೀತಿ ಆಯೋಜನೆ ಮಾಡ್ಯಾರ ನೋಡ್ರಿ. ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅನ್ವೇಷಿಸು, ಪರೀಕ್ಷಿಸು, ಆನಂದಿಸು, ವನ್ಯಪಾಠ ನೋಡಿದ್ವಲ್ಲ, ಇದನ್ನೆಲ್ಲ ಮಾಡ್ಬೇಕು. ಪ್ರಶ್ನೆ ಕೇಳು, ಪ್ರಶ್ನಿಸು, ಅನ್ವೇಷಿಸು, ಪರೀಕ್ಷಿಸು, ಆನಂದಿಸು. ಪ್ರವೇಶ ದ್ವಾರದಲ್ಲಿ ಸಹೋದರರಾದ ಅಶ್ವಿನ್ ಮತ್ತು ಕೀರ್ತಿ ಅವರನ್ನ ಬಿಳಿ ಹಾಳೆಯನ್ನ ನೀಡುವುದರೊಂದಿಗೆ ಸ್ವಾಗತಿಸಲಾಯಿತು. ಅವರಿಗೆ ಬಿಳಿ ಹಾಳೆಯನ್ನ ನೀಡಿ ಸ್ವಾಗತ ಮಾಡಿದರು. ತಮಗೆ ಬಿಳಿ ಹಾಳೆಯನ್ನ ಏಕೆ ನೀಡಲಾಯಿತು ಎಂದು ತಿಳಿಯಲು ಅವರು ಕುತೂಹಲಿಗಳಾಗಿದ್ದರು. ಯಾಕ ಅಂತ ಅವಳಿಗೆ ಬಿಳಿ ಹಾಳೆ ಯಾಕೆ ಕೊಟ್ರು ನಮಗ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಕೆಲವು ಹೆಜ್ಜೆ ಮುಂದೆ ಹೋಗುತ್ತಿದ್ದಂತೆ ಸ್ವಯಂ ಸೇವಕರೊಬ್ಬರು ಈ ಕಾಗದದ ಹಾಳೆಯ ಮೇಲೆ ದ್ರವವನ್ನ ಸಿಂಪಡಿಸಿದರು. ಜಸ್ಟ್ ಒಂದು ಪ್ಲೇನ್ ಕಾಗದ ಕೊಟ್ರ, ಬಿಳಿ ಹಾಳೆ, ವೈಟ್ ಕಾಗದವನ್ನ ಕೊಟ್ರ, ಬಿಳಿ ಹಾಳೆಯನ್ನ, ಅದಕ್ಕ ಒಂದು ದ್ರವವನ್ನ ಸಿಂಪಡಣೆ ಮಾಡಿದ್ರು ಸ್ವಯಂ ಸೇವಕರು. ಅವರಿಗೆ ಆಶ್ಚರ್ಯವಾಗುವಂತೆ ದ್ರವವನ್ನ ಸಿಂಪಡಿಸಿದ ತಕ್ಷಣವೇ ಅಲ್ಲಿ ಏನ್ ಬಂತು ಅಂದ್ರ, ವಿಜ್ಞಾನದ ಅದ್ಭುತ ಪ್ರಪಂಚಕ್ಕೆ ಸ್ವಾಗತ ಎಂಬ ಪದಗಳು ಬಿಳಿ ಹಾಳೆಯ ಮೇಲೆ ಗೋಚರಿಸಿದವು. ಆ ಬಿಳಿ ಹಾಳೆಯ ಮೇಲೆ ವಿಜ್ಞಾನದ ಅದ್ಭುತ ಪ್ರಪಂಚಕ್ಕೆ ಸ್ವಾಗತ ಅಂತ ಬಂತು ಆ ದ್ರವವನ್ನು ಹಾಕಿದಾಗ. ಹಂಗಂದ್ರ ನೀವ್ ಇದನ್ನ ಮಾಡಿದ್ರ, ನಿಮ್ಗೇನಾದ್ರೂ ಗೊತ್ತಿತ್ತಂದ್ರ, ಇಲ್ಲೇ ಬಿಳಿ ಹಾಳೆಯ ಮೇಲೆ ಉಪಯೋಗಿಸಿದ್ದು ಏನನ್ನ ಉಪಯೋಗಿಸ್ಯಾರ ಮತ್ತ ದ್ರವದಲ್ಲಿ ಏನನ್ನ ಉಪಯೋಗಿಸ್ಯಾರ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ಉತ್ತರ ಸಿಗತ್ತ, ಉತ್ತರನ ಹೇಳತ್ತ. ಈಗ ಕುತೂಹಲ ಅಲ್ವಾ, ಕುತೂಹಲ. ನಿಮಗೇನ್ರು ಇದು ಕರೆಕ್ಟ್ ಇರ್ಬೋದು ಅನ್ಸಿದ್ರ, ಅಥವಾ ನೀವ್ ಯಾವಾಗಾದ್ರೂ ಮಾಡಿದ್ರ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋ ಅಭ್ಯರ್ಥಿಗಳು ಮಾಡಿರ್ತೀರಿ ಇಂಥವೆಲ್ಲ, ಮಾಡಿದ್ರ ಕಮೆಂಟ್ ಮಾಡಿ. ನೆಕ್ಸ್ಟ್, ವರ್ಣರಂಜಿತ ವಸ್ತುಗಳ ಪ್ರಪಂಚ ಎಂಬ ಅಂಗಡಿಯಲ್ಲಿ ಅವರ ಕುತೂಹಲವು ಭಾಗಶಃ ತಣಿಯಿತು. ವಿಭಿನ್ನ ವಸ್ತುಗಳನ್ನ ಬೆರೆಸಿದಾಗ ಬಣ್ಣದಲ್ಲಿ ಉಂಟಾಗುವ ಬದಲಾವಣೆಗಳನ್ನ ತೋರಿಸುವ ಅನೇಕ ಚಟುವಟಿಕೆಗಳನ್ನ ಅವರು ನೋಡಿದರು. ವರ್ಣರಂಜಿತ ವಸ್ತುಗಳ ಪ್ರಪಂಚ ಎಂಬ ಅಂಗಡಿಯಲ್ಲಿ ಇಲ್ಲೇ ಇಟ್ರ ವರ್ಣರಂಜಿತ ವಸ್ತುಗಳ ವಿಜ್ಞಾನ ವಸ್ತು ಪ್ರದರ್ಶನ ಅಲ್ವಾ, ಅಲ್ಲೇ ಆ ತರ ಬೋರ್ಡ್ ಹಾಕೊಂಡ್ರ ಅಲ್ಲಿ ಮಾಡ್ತಾ ಇದ್ದಾರ. ಈ ಬದಲಾವಣೆಗಳನ್ನ ಮತ್ತಷ್ಟು ಅನ್ವೇಷಿಸಲು ಅವರು ನಿರ್ಧರಿಸಿದರು. ಈ ಕಲಿಕಾ ಸಾಹಸದಲ್ಲಿ ನಾವು ಅವರೊಂದಿಗೆ ಸೇರೋಣ. ನೋಡೋಣ. ಓಕೆ, ಈ ಪಾಠವನ್ನ ಈಗ ಸ್ಟಾರ್ಟ್ ಇದೆ. ಅದು ಈಗ ಮೊದ್ಲಿಗೆ ನೋಡಿದ್ ಇಂಟ್ರೊಡಕ್ಷನ್ ಆಯ್ತು. ಈಗ ನಿಜವಾದ ಪಾಠಕ್ಕೆ ಹೋಗೋಣ. ಪ್ರಕೃತಿ ನಮ್ಮ ವಿಜ್ಞಾನ ಪ್ರಯೋಗಾಲಯ. ಸೂಚಕವಾಗಿ ಲಿಟ್ಮಸ್. ಇಲ್ಲಿ ಬಳಸಿರೋದು ನೀಲಿ ಲಿಟ್ಮಸ್ ಮತ್ತ ಕೆಂಪು ಲಿಟ್ಮಸ್ ಅನ್ನ ಬಳಸ್ತಾ ಇದ್ದಾರೆ. ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಅನ್ನ ಬಳಸ್ತಾ ಇದ್ದಾರೆ.
ಈ ಪಾಠವನ್ನು ನೋಡುವ ಪೂರ್ವದಲ್ಲಿ ಅಭ್ಯರ್ಥಿಗಳು ನಿಮ್ಗೊಂದು ವೀಕ್ಷಕರು ನಿಮ್ಗೊಂದು ಸೂಚನೆ, ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇತ್ತು, ಮಾಹಿತಿ ಹಿಡಿಸ್ತಾ ಇತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಸೂಚಕವಾಗಿ ಲಿಟ್ಮಸ್ ನೋಡ್ರಿ, ಇಲ್ಲೊಂದಿಷ್ಟು ನಾವೀಗ ಅನ್ವೇಷಿಸೋಣ. ನಿಂಬೆ ರಸ, ಸಾಬೂನಿನ ದ್ರಾವಣ, ನೆಲ್ಲಿ ರಸ, ಹುಣಸೆ ನೀರು, ವಿನೆಗಾರ್, ಅಡುಗೆ ಸೋಡಾ ದ್ರಾವಣ, ಸುಣ್ಣದ ತಿಳಿ ನೀರು, ನಲ್ಲಿ ನೀರು, ವಾಷಿಂಗ್ ಪುಡಿ ದ್ರಾವಣ, ಸಕ್ಕರೆ ದ್ರಾವಣ ಮತ್ತು ಉಪ್ಪಿನ ದ್ರಾವಣದ ಮಾದರಿಗಳನ್ನ ಸಂಗ್ರಹಿಸಿ. ಇಲ್ಲೇ 3 ತರಹದ ದ್ರಾವಣಗಳದವು. ಈಗ ಪಾಠದ ಹೆಸರು ಹೇಳುವಂಗ ಆಮ್ಲಗಳದವು, ಪ್ರತ್ಯಾಮ್ಲಗಳದವು. ಶೇಖರಣೆ ಮಾಡಿದ್ದ ದ್ರಾವಣದಲ್ಲಿ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣಗಳದವು. ಯಾವ್ಯಾವು, ಅವುಗಳ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ. ಈಗ ಇಲ್ಲಿ 2 ರೀತಿ ಲಿಟ್ಮಸ್ ಕಾಗದವನ್ನು ಉಪಯೋಗ ಮಾಡ್ತಾ ಇದಾರೆ ಅಂದ್ವಲ್ಲ. ಒಂದು ನೀಲಿ ಲಿಟ್ಮಸ್ ಕಾಗದದ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಅದನ್ನು ಸಣ್ಣ ಚೂರುಗಳಾಗಿ ಕತ್ತರಿಸಿ, ಇನ್ನೊಂದು ನೀಲಿ ಲಿಟ್ಮಸ್ ಒಂದನ್ನು ಬಳಸ್ತಾ ಇದ್ದಾರ, ಇನ್ನೊಂದಕ್ಕೆ ಏನ್ ಬಳಸ್ತಾ ಇದ್ದಾರ, ಕೆಂಪು ಲಿಟ್ಮಸ್ ಅನ್ನು ಸೇಮ್ ಆಗಿ ಬಳಸ್ತಾ ಇದ್ದಾರೆ. ಇಲ್ಲ ಇದು ನೋಡ್ರಿ, ಕೆಂಪು ಲಿಟ್ಮಸ್ ಕಾಗದ, ಇನ್ನೊಂದನ್ನ ಕೆಂಪು ಲಿಟ್ಮಸ್ ಕಾಗದವನ್ನ ಬಳಸ್ತಾ ಇದ್ದಾರೆ. ಅದೇ ರೀತಿ ಸುಣ್ಣದ ತಿಳ್ನೀರನ್ನ ತಯಾರಿಸುವುದು ಯಾವ ತರ ಅಂತ, ಲೈಮ್ ವಾಟರ್. ಸುಣ್ಣದ ತಿಳ್ನೀರಿಗೆ ಲೈಮ್ ವಾಟರ್ ಅಂತಾರ. ಇಲ್ಲಿ ಲೈಮ್ ಅದ ಪದದ ಅರ್ಥ ನಿಂಬೆ ಎಂದು ತಿಳಿದುಕೊಳ್ಳಬೇಡಿ. ಲೈಮ್ ಅಂದ್ರ ಲಿಂಬೆ ಅಲ್ಲ, ಲೆಮನ್ ಅದು. ಇಲ್ಲಿ ಲೈಮ್ ವಾಟರ್. ಸುಟ್ಟ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್, CaO, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನಲ್ಲಿ ಬೆರೆಸಿ ಸ್ವಲ್ಪ ಸಮಯದವರೆಗೂ ಎಂದರೆ ಸುಮಾರು 1 ಗಂಟೆವರೆಗೆ ಅಲುಗಾಡದಂತೆ ಬಿಡುವ ಮೂಲಕ ಸುಣ್ಣದ ತಿಳಿ ನೀರನ್ನ ನೀರಿನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅಂತಾರ. ಅದಕ್ಕೆ ಮುಂದೆ ಓದ್ತೀರಿ ನೀವು, ಹೈಯರ್ ಕ್ಲಾಸ್ ನಲ್ಲಿ ಇವನ್ನೆಲ್ಲ ಓದ್ತೀರಿ. ಈಗ ಇವ್ರೇನೋ ಬರೀತಾರಲ್ಪ ಅನ್ಕೊಳಕ್ ಹೋಗ್ಬಿಡ್ರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಲಭವಾಗಿ ತಯಾರಿಸಬಹುದು. ದ್ರಾವಣವನ್ನ ಮತ್ತೊಂದು ಪಾತ್ರೆಯಲ್ಲಿ ಶೋಧಿಸಿ ನಂತರ ಸುಣ್ಣದ ತಿಳಿನೀರಾಗಿ ಬಳಸಿ. ಈ ರೀತಿ ಸುಣ್ಣದ ತಿಳಿನೀರನ್ನ ಬಳಸೋದಿದು. ಇಲ್ಲೇ ಮಾದರಿಗಳನ್ನ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರಲ್ಲ, ನಿಂಬೆ ರಸ, ಸಾಬೂನಿನ ದ್ರಾವಣ, ನಲ್ಲಿ ನೀರು, ಹುಣಸೆ ನೀರು, ವಿನೆಗಾರ್, ಅಡುಗೆ ಸೋಡಾ, ಸುಣ್ಣದ ತಿಳಿನೀರು, ನಲ್ಲಿ ನೀರು, ವಾಷಿಂಗ್ ಪುಡಿ ದ್ರಾವಣ, ಸಕ್ಕರೆ, ಉಪ್ಪಿನ ದ್ರಾವಣ, ಇತರೆ ದ್ರಾವಣ ಇತ್ತಲ್ಲ. ಈಗ 1 ಹನಿ ಮಾದರಿ ದ್ರಾವಣವನ್ನ ಹಾಕಿದ ನಂತರ ನೀಲಿ ಲಿಟ್ಮಸ್ ಕಾಗದದ ಬಣ್ಣ, ಇವನ್ನೆಲ್ಲವನ್ನ ಈ ಎಲ್ಲ ದ್ರಾವಣವನ್ನ ನೀಲಿ ಲಿಟ್ಮಸ್ ಕಾಗದದ ಮೇಲೆ ಹಾಕ್ಬೇಕು, ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಕ್ಬೇಕು. ನೀಲಿ ಲಿಟ್ಮಸ್ ಏನಾದ್ರೂ ಕೆಂಪಾಗಿತ್ತು ಅಂದ್ರ ಅದು ಆಮ್ಲ ಆಗಿರುತ್ತ. ಕೆಂಪು ಲಿಟ್ಮಸ್ ನೀಲಿ ಆಗಿತ್ತಂದ್ರ ಪ್ರತ್ಯಾಮ್ಲ ಆಗಿರುತ್ತ. ಏನು ಚೇಂಜ್ ಆಗದೆ ಇದ್ರ ತಟಸ್ಥ ಆಗಿರುತ್ತ. ನೋಡೋಣ, ಇಲ್ಲೇ ಕೊಟ್ಬಿಟ್ರ ಅವರು. ಇಲ್ಲ ನೋಡ್ರಿ, ನೀಲಿ ಲಿಟ್ಮಸ್ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ರು ನೋಡ್ರಿ. ಲಿಟ್ಮಸ್ ಎಂಬುದು ಕಲ್ಲು ಹೂಗಳಿಂದ ಪಡೆದ ನೈಸರ್ಗಿಕ ವಸ್ತುವಾಗಿದೆ. ಇದು ದ್ರಾವಣ ಹಾಗೂ ಲಿಟ್ಮಸ್ ಕಾಗದ ಎನ್ನುವ ಕಾಗದ ಪಟ್ಟಿಗಳೆಂಬ ಎರಡು ರೂಪದಲ್ಲಿ ಲಭ್ಯವಿದೆ. ಇದು ದ್ರಾವಣ ರೂಪದೊಳಗೂ ಸಿಗುತ್ತಾ, ಹಾಗೂ ಕಾಗದ ಲಿಟ್ಮಸ್ ಕಾಗದ ಎನ್ನುವ ಕಾಗದದ ಪಟ್ಟಿಗಳೆಂಬ ಅಂದ್ರ ಒಂದು ಲಿಕ್ವಿಡ್ ಫಾರ್ಮ್ ನಲ್ಲಿ, ಇನ್ನೊಂದು ಕಾಗದದ ರೂಪದಲ್ಲಿ, ಕಾಗದದ ಲಿಟ್ಮಸ್ ಪೇಪರ್ ಅಂತ ಹೇಳ್ತಾರ, ಅದರ ರೂಪದಲ್ಲಿ ಲಭ್ಯವಿದೆ. ಈಗ ಈ ಚಿತ್ರದೊಳಗೆ ತೋರಿಸ್ಯಾರ, ಇಲ್ಲ ಇದು ನೋಡ್ರಿ, ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್.
ಚಿತ್ರದಲ್ಲಿ ತೋರಿಸಿರುವಂತೆ ಲಿಟ್ಮಸ್ ಕಾಗದವು 2 ಬಣ್ಣಗಳಲ್ಲಿ ಲಭ್ಯವಿದೆ, ನೀಲಿ ಮತ್ತು ಕೆಂಪು. ಈಗ ಪ್ರಯೋಗಕ್ಕೆ ಬರೋಣ. ಪ್ರಯೋಗದೊಳಗೆ ಏನೇನ್ ಹೇಳ್ತಿದ್ರ ಅಣ್ಣ ಅವರು. ನೀಲಿ ಲಿಟ್ಮಸ್ ಕಾಗದವನ್ನ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಿಸುವ ವಸ್ತುಗಳನ್ನ ಆಮ್ಲೀಯ ಸ್ವಭಾವವನ್ನ ಹೊಂದಿದ್ದರೆ, ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತುಗಳು ಆಮ್ಲೀಯ ಸ್ವಭಾವವನ್ನ ಹೊಂದಿದ್ದರೆ, ಇವು ಆಮ್ಲೀಯ ಸ್ವಭಾವವನ್ನ ಹೊಂದ್ಯವ. ಈಗ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತುಗಳು ಆಮ್ಲೀಯ ಸ್ವಭಾವವನ್ನ ಹೊಂದಿದ್ದರೆ ಅಂದ್ರೆ ಹೊಂದಿರ್ತಾವ ಅಂತ. ನೀವ್ ಇದನ್ನ ಹೆಂಗ್ ನೆನಪಿಟ್ಕೋರಿ ಅಂದ್ರ, ನೆನಪಿಟ್ಕೊಳಕ್ಕೂ ಒಂದು ಇದನ್ನ ಹೇಳ್ಬಿಡ್ತೀನಿ ನೋಡ್ರಿ. ಆ ನೀ ಕೆ ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಇನ್ನೊಂದ್ಸರಿ ಹೇಳ್ತೀನಿ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಆ ನೀ ಕೆ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ನೀವೆಲ್ಲಿ ಈ ಪಾಠದೊಳಗ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಾದ್ರೂ ಪ್ರಶ್ನೆ ಇದ್ದೇ ಇರುತ್ತ, 100ಕ್ಕೆ 100 ಇದ್ದೇ ಇರುತ್ತ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ ಅಭ್ಯರ್ಥಿಗಳಿಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಆ ನೀಕೆ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಇದು ಒಂದ್ ಗೊತ್ತಿತ್ತಂದ್ರ ಇದ್ರ ವಿರುದ್ಧ ಪ್ರತ್ಯಾಮ್ಲ ಇರುತ್ತ ನೋಡ್ರಿ. ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತುಗಳನ್ನ ಪ್ರತ್ಯಾಮ್ಲೀಯ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ. ಅಂದ್ರೆ ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತುಗಳು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುತ್ತವೆ. ಆಮ್ಲ ಏನ್ ಮಾಡುತ್ತಾ ಅದರ ವಿರುದ್ಧ ಕಲರ್ ಇದೀಗ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಲಿಟ್ಮಸ್ ವಿಭಿನ್ನ ಬಣ್ಣಗಳನ್ನ ತೋರಿಸುವುದರಿಂದ ಇದನ್ನ ಯಾವುದನ್ನ ಲಿಟ್ಮಸ್ ಅನ್ನ ಆಮ್ಲ ಪ್ರತ್ಯಾಮ್ಲ ಸೂಚಕ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾರ? ಆಮ್ಲ ಪ್ರತ್ಯಾಮ್ಲ ಸೂಚಕ ಅಂತ ಕರೀತಾರ. ಇತರೆ ನೈಸರ್ಗಿಕ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಸಹ ಸೂಚಕಗಳಾಗಿ ಬಳಸಬಹುದು. ಸಂಶ್ಲೇಷಿತ ಸೂಚಕಗಳನ್ನ ಪ್ರಯೋಗಾಲಯಗಳಲ್ಲಿ ತಯಾರಿಸಲಾಗುತ್ತದೆ ಮತ್ತು ಅವುಗಳ ಬಗ್ಗೆ ಉನ್ನತ ತರಗತಿಯಲ್ಲಿ ಹೈಯರ್ ಕ್ಲಾಸ್ ನಲ್ಲಿ ಕಲಿತೀರಿ ಅಂತ ಹೇಳ್ಯಾರ. ಸಮಗ್ರ ದೃಷ್ಟಿ ಇಲ್ಲಿ ಸಿಂಬಯೋಸಿಸ್ ಬಗ್ಗೆ ಹೇಳ್ಯಾರ. ಸಿಂಬಯೋಸಿಸ್ ಇದನ್ನು ನೀವು ಹೈಯರ್ ಕ್ಲಾಸ್ ನಲ್ಲಿ ನೀಟಾಗಿ ಇನ್ನು ಹೆಚ್ಚಿನದಾಗಿ ಕಲಿತೀರಿ. ಸಿಂಬಯೋಸಿಸ್ ಬಗ್ಗೆ ಇಲ್ಲಿ ಇವರು ಒಂದು ಉದಾಹರಣೆಯನ್ನ ಕೊಟ್ರ, ಇನ್ನೊಂದು ಉದಾಹರಣೆ ಅಂತ ನಾ ಹೇಳ್ತೀನಿ ನೋಡ್ರಿ. ಕೌ ಅಂಡ್ ಇನ್ಸೆಕ್ಟ್ಸ್. ಕೌ ಇನ್ಸೆಕ್ಟ್ಸ್ ಆಕಳು ಉಣ್ಣೆ ಅಂತ. ಇದಕ್ಕ ಆಕಳಿನೊಳಗ ಉಣ್ಣೆ ಇರುತ್ತ. ಆಕಳು, ಉಣ್ಣೆ, ಪಕ್ಷಿಗಳು ನೋಡ್ರಿ. ಆಕಳಿಗೆ ಉಣ್ಣೆ ಹತ್ತಿರುತ್ತ, ಪಕ್ಷಿಗಳು ಬಂದು ಕುಕ್ತಾವ ಅದನ್ನ. ಅಂದ್ರ ಆ ಉಣ್ಣೆಯನ್ನ ತಿಂತಾವು, ಆ ಕೀಟವನ್ನ ತಿಂತಾವು. ಆಕಳು ತಿಂತಾ ಇದ್ರು ಅವು ಏನು ಪ್ರತಿಕ್ರಿಯೆ ಮಾಡ್ತಿರಲ್ಲ. ಸುಮ್ಮನೆ ಅವರು ಅದ್ರ ಪಾಡಿಗೆ ಅವು ಹುಲ್ಲನ್ನ ಮೇಯ್ತಾ ಇರ್ತವು. ಇದು ಒಂದು ರೀತಿಯಾದ ಸಿಂಬಯೋಸಿಸ್ಗೆ ಉದಾಹರಣೆ. ಇಲ್ಲಿ ನೋಡ್ರಿ, ಕಲ್ಲು ಹೂಗಳು, ಲೀಚನ್ಸ್, ಶಿಲೀಂಧ್ರ ಮತ್ತು ಶೈವಲ. ಲೀಚೆನ್ಸ್ ಕಲ್ಲು ಹೂಗಳು, ಶಿಲೀಂಧ್ರ ಮತ್ತು ಶೈವಲ ಎಂಬ 2 ವಿಭಿನ್ನ ಜೀವಿಗಳ ಸಹಜೀವನದಿಂದ ರೂಪುಗೊಳ್ಳುತ್ತದೆ. ಶಿಲೀಂಧ್ರ ಮತ್ತು ಶೈವಲ, ಲೀಚೆನ್ಸ್ ಅನ್ನೋದು ಕಲ್ಲು ಹೂಗಳು, ಶಿಲೀಂಧ್ರ ಮತ್ತು ಶೈವಲ ಆಲ್ಗಿ ಅಂತಾರ. 2 ವಿಭಿನ್ನ ಜೀವಿಗಳ ಸಹಜೀವನದಿಂದ, ಸಿಂಬಯೋಸಿಸ್ ರಿಲೇಷನ್ ದಿಂದ ರೂಪುಗೊಳ್ಳುತ್ತದೆ. ಅವು ಹೆಚ್ಚು ಮಳೆ ಬೀಳುವ, ಎಲ್ಲಿರ್ತಾವ ಅಂದ್ರ ಹೆಚ್ಚು ಮಳೆ ಬೀಳುವ
ಮತ್ತು ಶುದ್ಧ ಗಾಳಿಯನ್ನ ಹೊಂದಿರುವ ಪ್ರದೇಶಗಳಲ್ಲಿ ಬಂಡೆಗಳ ಮತ್ತು ಮರಗಳ ಮೇಲೆ ಬೆಳೆಯುತ್ತವೆ. ಹೆಚ್ಚು ಮಳೆ ಬೆಳೀತಾ ಇರಬೇಕು, ಗಾಳಿ ಬರ್ತಾ ಇರಬೇಕು, ಶುದ್ಧ ಗಾಳಿ ಬರ್ತಾ ಇರಬೇಕು, ಅಲ್ಲಿ ಮರ ಮತ್ತು ಬಂಡೆಗಳ ಮೇಲೆ ಇವು ಬೆಳಿತಾವೆ. ನಿಮ್ಮ ಸುತ್ತಮುತ್ತ ಇರುವ ಮರಗಳ ಮೇಲೆ ಕಲ್ಲುಗಳನ್ನ ನೀವು ಕಂಡಿದ್ದೀರಾ? ನೀವು ನೋಡಿದ್ರ? ಯಾರ ನೋಡಿರನ? ನೋಡಿದ್ರ ನಾ ನೋಡಿನಿ ಅಂತ ಹೇಳ್ರಿ, ಬೇಕಂದ್ರೆ ಕಮೆಂಟ್ ಮಾಡ್ರಿ. ಕೋಷ್ಟಕ 2.2ರಲ್ಲಿ ಎ, ಬಿ ಮತ್ತು ಸಿ ಯಲ್ಲಿ ವಿಂಗಡಿಸಲಾದ ಪದಾರ್ಥಗಳನ್ನು ವರ್ಗೀಕರಿಸೋಣ. ನೋಡ್ರಿ, ಅಲ್ಲಿ ಹೇಳಿತ್ತಲ್ಲ ಎ, ಬಿ, ಸಿ. ಎ ಗುಂಪಿನಲ್ಲಿರುವ ಪದಾರ್ಥಗಳು ಅಂದ್ರ ಇವು ಆಮ್ಲಗಳು. ಇಲ್ಲಿ ನೋಡ್ರಿ, ಆಮ್ಲ, ನಿಂಬೆ ರಸ, ನೆಲ್ಲಿ ರಸ, ಹುಣಸೆ ನೀರು, ವಿನೇಗಾರ್ಗಳು ನೀಲಿ ಲಿಸ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸಿದವು. ಅದಕ್ಕೆ ನೆನ್ಪಿಟ್ಕೋರಿ ಅಂತ ಹೇಳೈತಲ್ಲ, ಆನಿಕೆ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಇದನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ, ಪ್ರತ್ಯಾಮ್ಲದ್ದು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಪ್ರತ್ಯಾಮ್ಲಗಳು ಅಂತ ಬಂದಾಗ ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ, ಅವು ಪ್ರತ್ಯಾಮ್ಲ. ಈ ವಸ್ತುಗಳು ಆಮ್ಲೀಯ ಸ್ವಭಾವವನ್ನು ಹೊಂದಿವೆ ಎಂದು ಸೂಚಿಸುತ್ತದೆ. ನೆಕ್ಸ್ಟ್, ಬಿ ಗುಂಪಿನಲ್ಲಿ ಯಾವ್ಯಾವುದು? ಸಾಬೂನು ದ್ರಾವಣ, ಅಡುಗೆ ಸೋಡಾ, ಸುಣ್ಣದ ತಿಳಿನೀರು, ವಾಷಿಂಗ್ ಪುಡಿ ದ್ರಾವಣಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ತಿರುಗಿಸಿದವು. ಆದ್ದರಿಂದ ಈ ವಸ್ತುಗಳು ಪ್ರತ್ಯಾಮ್ಲೀಯ ಸ್ವಭಾವವನ್ನ ಹೊಂದಿವೆ ಎನ್ನಬಹುದು. ಈಗ ಆಮ್ಲಗಳಾಯ್ತು, ಪ್ರತ್ಯಾಮ್ಲಗಳಾಯ್ತು. ಎರಡರ ಬಗ್ಗೆ ಹೇಳ್ತಾರ. ಸಿ ಗುಂಪಿನಲ್ಲಿರುವ ವಸ್ತುಗಳಾದ ನಲ್ಲಿ ನೀರು, ಸಕ್ಕರೆ ದ್ರಾವಣ, ಉಪ್ಪಿನ ದ್ರಾವಣ, ಸಾಲ್ಟ್. ಉಪ್ಪಿನ ದ್ರಾವಣಗಳು ಎರಡು ಬಣ್ಣದ ಲಿಟ್ಮಸ್ ಕಾಗದದ ಬಣ್ಣವನ್ನ ಬದಲಾಯಿಸಲಿಲ್ಲ. ಅವುಗಳ ಸ್ವಭಾವವನ್ನ ನೀವು ಊಹಿಸಬಲ್ಲಿರಾ? ಅವುಗಳು ನ್ಯೂಟ್ರಲ್ ಆಗಿರ್ತಾವು, ತಟಸ್ಥವಾಗಿರ್ತಾವು. ಈ ವಸ್ತುಗಳು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯವಲ್ಲದ ಕಾರಣ ಅವುಗಳನ್ನು ತಟಸ್ಥವೆಂದು ಹೇಳಲಾಗುತ್ತದೆ, ತಟಸ್ಥ ದ್ರಾವಣಗಳೆಂದು ಹೇಳಲಾಗುತ್ತದೆ. ಈಗ ರುಚಿಗಳ ಬಗ್ಗೆ, ರುಚಿಯನ್ನ ನೋಡುವುದರ ಮೂಲಕ ಆಮ್ಲಗಳು ಪ್ರತ್ಯಾಮ್ಲಗಳನ್ನ ಯಾವ ರೀತಿ ಗುರುತಿಸಬಹುದು ಅನ್ನೋದು ನೋಡ್ರಿ. ಎ ಗುಂಪಿನಲ್ಲಿರುವ ಎಲ್ಲಾ ವಸ್ತುಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ಹೀಗಾಗಿ ಹುಳಿ ರುಚಿಯ ವಸ್ತುಗಳು ಆಮ್ಲಗಳನ್ನ ಹೊಂದಿದ್ದು ಆಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ. ಅಂದ್ರ ಹುಳಿ ರುಚಿಯ ವಸ್ತುಗಳು ಆಮ್ಲಗಳನ್ನ ಹೊಂದಿದ್ದು ಆಮ್ಲೀಯ ಸ್ವಭಾವವನ್ನ ಹೊಂದಿರುತ್ತವೆ. ಸೋರ್ ಅಂದ್ರ ಇಂಗ್ಲಿಷ್ನಾಗ ಸೋರ್ ಅಂತ ಹೇಳ್ತಾರ ಹುಳಿಗೆ. ಹುಳಿ ರುಚಿ, ಆಮ್ಲ ಹುಳಿ ಇರುತ್ತೆ, ಲಿಂಬೆ ರಸ ಹುಳಿ ಇರುತ್ತಿಲ್ಲ, ಹುಣಸೆ ಹಣ್ಣು ಹುಳಿ ಇರುತ್ತಿಲ್ಲ. ಈಗ ನೋಡ್ರಿ, ಕೆಲವು ಸಾಮಾನ್ಯ ಖಾದ್ಯ ಪದಾರ್ಥಗಳು ಮತ್ತು ಅವುಗಳಲ್ಲಿ ಸಾಮಾನ್ಯವಾಗಿರುವ ಆಮ್ಲಗಳ ಹೆಸರುಗಳನ್ನ ನೀಡಲಾಗಿದೆ. ಇಲ್ಲಿ ನೋಡ್ರಿ, ಸಿಟ್ರಿಕ್ ಆಮ್ಲ, ಇಲ್ಲೇ ಅಸ್ಕಾರ್ಬಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ. ಇದ್ರೊಳಗ ಇದು ಬೆಟ್ಟದ ನೆಲ್ಲಿ. ಮಾವಿನಕಾಯಿಯೊಳಗ ಟಾರ್ಟರಿಕ್ ಆಮ್ಲ, ನಿಂಬೆ ಹಣ್ಣು, ಇದು ಯಾವುದು ಟೊಮೆಟೊದೊಳಗ ಆರೆಂಜ್, ಇದು ಆರೆಂಜ್, ಕಿತ್ತಳೆ ಸಿಟ್ರಿಕ್ ಆಮ್ಲ ಇರುತ್ತ. ಇದು ಬೆಟ್ಟದ ನೆಲ್ಲಿ. ಅಸ್ಕಾರ್ಬಿಕ್ ಆಮ್ಲ ಇರುತ್ತೆ ನೋಡ್ರಿ, ವಿಟಮಿನ್ ಜೀವಸತ್ವ ಸಿ.
ವಿಟಮಿನ್ ಜೀವಸತ್ವ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತಾ. ಇದನ್ನು ನೆನ್ಪಿಟ್ಕೊಂಡ್ಬಿಡ್ರಿ, ಸ್ಕರ್ವಿ ರೋಗ ಬರುತ್ತಾ ಇದರ ಕೊರತೆಯಿಂದ. ಅಂದ್ರ ಒಸಡುಗಳಲ್ಲಿ ರಕ್ತ, ಚರ್ಮ ಸುಲಿಯುವುದು, ಈ ರೀತಿ ಕಾಯಿಲೆಗಳು ವಿಟಮಿನ್ ಸಿ ಕೊರತೆಯಿಂದ ಬರುತ್ತಾ. ಈ ರೋಗವನ್ನ ನಿವಾರಣೆ ಮಾಡ್ಬೇಕಂದ್ರೆ ವಿಟಮಿನ್ ಸಿ ಜೀವಸತ್ವ ಇರುವಂತ ಆಹಾರಗಳನ್ನ ಜಾಸ್ತಿ ಸೇವಿಸಬೇಕು. ನೆಕ್ಸ್ಟ್ ಮ್ಯಾಂಗೋದೊಳಗ ಟಾರ್ಟರಿಕ್ ಆಮ್ಲ ಅಂದ್ರ ಮಾವಿನ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತ. ನೆನಪಿಟ್ಟುಕೊಡ್ರಿ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರ, ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ ನಲ್ಲೇನು ಕೇಳ್ತಾರ. ಟೊಮೆಟೊ ಇನ್ನೇನು ಟೊಮೆಟೊನಲ್ಲ, ಟೊಮೆಟೊ ಇದ್ರೊಳಗೆ ಸಿಟ್ರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲನ ಇರುತ್ತ. ಆಕ್ಸಾಲಿಕ್ ಆಸಿಡ್, ಸಿಟ್ರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್ ಇರುತ್ತ ಟೊಮೆಟೊದಲ್ಲಿ. ಕೆಲವು ಖಾದ್ಯ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆಮ್ಲಗಳ ಹೆಸರುಗಳನ್ನ ಬರೆಯಿರಿ. ನಿಂಬೆಯೊಳಗ ಸಿಟ್ರಿಕ್ ಆಮ್ಲ ಇರುತ್ತ ಲಿಂಬೆಯೊಳಗ. ಮೊಸರಿನೊಳಗ ಲ್ಯಾಕ್ಟಿಕ್ ಆಮ್ಲ ಇರುತ್ತ. ಹುಣಸೆ ಹಣ್ಣಿನಲ್ಲಿ ಯಾವುದು? ಹುಣಸೆ ಹಣ್ಣು ಇಲ್ಲಿ ಯಾವ್ದು ಕೊಟ್ರ? ಹುಣಸೆ ಹಣ್ಣು ಆಯ್ತಾ? ಇಲ್ಲೇ ಐತ್ ನೋಡ್ರಿ. ಇದಕ್ಕೆ ಯಾವ್ದು ಕೊಟ್ರ? ಟಾರ್ಟರಿಕ್. ಹುಣಸೆ ಹಣ್ಣಿಗೆ ತೋರ್ಸ್ಯಾರ ಅವ್ರು, ಇಲ್ಲಿ ಇದಕ್ಕೂ ತೋರ್ಸ್ಯಾರ. ಅಂದ್ರ ಟಾರ್ಟರಿಕ್ ಆಮ್ಲ ಇರುತ್ತೆ ಹುಣಸೆ ಹಣ್ಣಿನಲ್ಲಿನ. ಅದನ್ನ ಸೇರೆ ತೋರ್ಸ್ಯಾರಲ್ಲ ಅವ್ರು. ಓಕೆ, ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತೆ. ಟಾರ್ಟರಿಕ್ ಆಸಿಡ್ ಕನ್ನಡದ ಬರೋದಿಲ್ಲ. ಟಾರ್ಟರಿಕ್ ಆಮ್ಲ ಇರುತ್ತೆ. ಇನ್ನ ವಿನೆಗಾರ್ ಜಗಜ್ಜಾಹೀರ ಇದು. ಎಸಿಟಿಕ್ ಆಸಿಡ್ ಇರುತ್ತೆ. ಎಸಿಟಿಕ್ ಆಮ್ಲ. ನೆಕ್ಸ್ಟ್, ಈಗ ಬಿ ಇಂದ ಅಡುಗೆ ಸೋಡಾ ದ್ರಾವಣವನ್ನ ತೆಗೆದುಕೊಳ್ಳೋಣ. ಅಡುಗೆ ಸೋಡಾ ದ್ರಾವಣ. ಈಗ ಈಗ ಆಮ್ಲಗಳ ಬಗ್ಗೆ ನೋಡಿದ್ವಲ್ಲ, ಪ್ರತ್ಯಾಮ್ಲಗಳ ಬಗ್ಗೆ. ಅಡುಗೆ ಸೋಡಾ ದ್ರಾವಣವನ್ನ ನಿಮ್ಮ ಬೆರಳುಗಳ ನಡುವೆ ಉಜ್ಜಿಕೊಳ್ಳಿ. ಅಡುಗೆ ಸೋಡಾ ದ್ರಾವಣವನ್ನು ಬೆರಳಿನ ನಡುವೆ ಉಜ್ಕೊಳ್ಳಿ. ಇದು ಸಾಬೂನಿನ, ನೋಡ್ರಿ ಇಂಪಾರ್ಟೆಂಟ್ ಇದು. ಈಗ ಅಲ್ಲಿ ಹುಳಿ ರುಚಿ ಹೊಂದಿತ್ತು, ಇಲ್ಲೇ ಇದು ಸಾಬೂನಿನ ಅಥವಾ ಜಾರುವಿಕೆಯ ಅನುಭವವನ್ನ ನೀಡುತ್ತದೆ. ಪ್ರತ್ಯಾಮ್ಲೀಯ ವಸ್ತುಗಳು ಸ್ಪರ್ಶಿಸಿದಾಗ ಸಾಮಾನ್ಯವಾಗಿ ಜಾರುತ್ತವೆ. ಪ್ರತ್ಯಾಮ್ಲೀಯ ವಸ್ತುಗಳು ಸ್ಪರ್ಶಿಸಿದಾಗ ಸಾಮಾನ್ಯವಾಗಿ ಜಾರ್ತವಂತವು. ಅಲ್ಲದೆ ಪ್ರತ್ಯಾಮ್ಲೀಯಗಳು ಸಾಮಾನ್ಯವಾಗಿ ಕಹಿ ರುಚಿಯನ್ನ ಹೊಂದಿರುತ್ತವೆ. ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿದ್ರ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರುತ್ತವೆ. ಆದರೆ ಕಹಿ ರುಚಿ ಹೊಂದಿರುವ ಎಲ್ಲಾ
ಎಲ್ಲವೂ ಪ್ರತ್ಯಾಮ್ಲವನ್ನ ಹೊಂದಿರುವುದಿಲ್ಲ. ಉದಾಹರಣೆ ಹಾಗಲಕಾಯಿ ಕಹಿ ಇರುತ್ತಾ, ಆದ್ರೆ ಪ್ರತ್ಯಾಮ್ಲ ಅಲ್ಲ ಅದು. ಲಿಟ್ಮಸ್ ಲಭ್ಯವಿಲ್ಲದಿದ್ದಲ್ಲಿ ಆಮ್ಲ ಪ್ರತ್ಯಾಮ್ಲ ಸೂಚಕಗಳಾಗಿ ಕೆಲಸ ಮಾಡುವ ಇನ್ನಾವುದಾದರೂ ನೈಸರ್ಗಿಕ ಪದಾರ್ಥಗಳಿವೆಯೇ? ಈಗ ಆ ಪದಾರ್ಥಗಳನ್ನ ತಯಾರು ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡ್ರಿ. ನೈಸರ್ಗಿಕ ಲಿಟ್ಮಸ್ ಅನ್ನ ನಾವೇ ತಯಾರು ಮಾಡೋದು. ನೈಸರ್ಗಿಕ ಪದಾರ್ಥಗಳು ಯಾವುದರಿಂದ? ಕೆಂಪು ಗುಲಾಬಿ. ನಿಮ್ಮ ಸುತ್ತ ವಿವಿಧ ಬಣ್ಣದ ಹೂಗಳು ನೀವು ಗಮನಿಸಿರಬಹುದು. ಇವುಗಳನ್ನ ಬಳಸಿಕೊಂಡು ಸೂಚಕಗಳನ್ನ ತಯಾರಿಸಲು ಪ್ರಯತ್ನಿಸಿ. ಸೂಚಕಗಳನ್ನ ತಯಾರಿಸುದು ಇದರ ಸ್ವಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಪ್ರೊಸೆಸ್ ಐತಿ, ನೋಡ್ಕೊಳ್ರಿ. ಈ ಸೂಚಕ ತಯಾರಾದ ನಂತರ ಗುಲಾಬಿ ಸೂಚಕ ತಯಾರಾಯ್ತು. ಈಗ ತಯಾರ ಆದ ಮೇಲೆ ಏನೇನ್ ನಡೆಯುತ್ತಾ ಅದನ್ನ ನೋಡಿ. ಈಗ ಸೂಚಕ ತಯಾರಾಯ್ತು. ಯಾವುದು? ಗುಲಾಬಿ ಸೂಚಕ. ಹೀಗೆ ತಯಾರಿಸಿದ ಕೆಂಪು ಗುಲಾಬಿ ಸಾರದ 10 ಹನಿಗಳನ್ನ 2 ಸಣ್ಣ ಪಾರದರ್ಶಕ ಬಾಟಲಿಗಳ ಅಥವಾ ಪ್ರಣಾಳಗಳಲ್ಲಿ ತೆಗೆದುಕೊಳ್ಳಿ. ಗುಲಾಬಿ ಸೂಚಕ ತಯಾರಾಗೈತಿ. ಎರಡು ಕಡೆ 2 ಪ್ರಣಾಳಗಳಲ್ಲಿ, ಟೆಸ್ಟ್ ಟ್ಯೂಬ್ಗಳಲ್ಲಿ ತೆಗೆದುಕೊಂಡಿದೆ. ಹನಿಕಗಳ ಸಹಾಯದಿಂದ ಪ್ರಣಾಳ ಎದಲ್ಲಿ 20 ರಿಂದ 30 ಹನಿ ನಿಂಬೆ ರಸವನ್ನ, ಇದು ಪ್ರಣಾಳ ಎ, ದಿಸ್ ಈಸ್ ಬಿ, ಇದು ಪ್ರಣಾಳ ಬಿ. ಪ್ರಣಾಳ ಎದಲ್ಲಿ ಲಿಂಬೆ ರಸವನ್ನ, ಪ್ರಣಾಳ ಬಿ ದಲ್ಲಿ 20 ರಿಂದ 30 ಹನಿ ಸಾಬೂನು ದ್ರಾವಣವನ್ನ ಸೇರಿಸಿ. ಮೊದ್ಲಿಗೆ 10 ರಿಂದ 20 ಹನಿ ಏನ್ ತೊಗೊಂಡೈತಿ? ಗುಲಾಬಿ ಸೂಚಕವನ್ನ ತೆಗೆದುಕೊಂಡಿದೆ. ಆ ನಂತರ 20 ಹನಿ ಒಂದರಲ್ಲಿ ನಿಂಬೆ ರಸ, ಇನ್ನೊಂದರಲ್ಲಿ ಸಾಬೂನು ದ್ರಾವಣವನ್ನ ತೆಗೆದುಕೊಂಡಿದೆ. ಈಗ ಏನಾಗತ್ತಾ? ಇದು ಇಂಪಾರ್ಟೆಂಟ್. ಹೂವಿನ ಸಾರದ ಬಣ್ಣದಲ್ಲಿ ಉಂಟಾಗುವ ಯಾವುದೇ ಬದಲಾವಣೆಗಳನ್ನ ಗಮನಿಸಿ. ಇಲ್ಲಿ ನೋಡ್ರಿ, ಏನೇನಾಗತ್ತಂದ್ರ ಹೂವಿನ ಸಾರದ ಬಣ್ಣವನ್ನ ಕೆಂಪು ಛಾಯೆಗೆ ಬದಲಾಯಿಸುವ ಮಾದರಿಗಳು. ಇಲ್ಲಿ ನೋಡ್ರಿ, ಹೂವಿನ ಬಣ್ಣವನ್ನ ಕೆಂಪು ಛಾಯೆಗೆ ಬದಲಾಯಿಸುವ ಮಾದರಿಗಳು ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸಿದಂತೆ ಅಂದ್ರ ಇವು ಆಮ್ಲಗಳಾದವು. ಈಗ ಇಲ್ಲಿ ಕೆಂಪು ಬಣ್ಣ ಬಂದೈತಿ ಅಂತಂದ್ರ ಇದೇನಾಯ್ತು? ಆಮ್ಲಗಳು ಆದವು. ನೆಕ್ಸ್ಟ್, ಹೂವಿನ ಸಾರದ ಬಣ್ಣವನ್ನ ಇನ್ನೊಂದು ಕಲರ್ ಏನ್ ಬಂದೈತಿ? ಹಸಿರು ಛಾಯೆಗೆ ಬದಲಿಸುವ ಮಾದರಿಗಳು ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನ ನೀಲಿ ಬಣ್ಣಕ್ಕೆ ಬದಲಿಸಿದಂತೆಯೇ ಇವೆ. ಅಂದ್ರ ಇವು ಪ್ರತ್ಯಾಮ್ಲಗಳು ಆದವು. ಪ್ರತ್ಯಾಮ್ಲಗಳು ಇಲ್ಲಿ ನೋಡ್ರಿ, ನೀಲಿ ಬಂದಿದೆ, ಇದು ಆಮ್ಲ ಆಯ್ತು, ಇದು ಪ್ರತ್ಯಾಮ್ಲ ಆಯ್ತು. ಬರೆದು ಬಿಡ್ತೀನಿ ಬೇಕಂದ್ರೆ ನಿಮ್ಗ. ಆಮ್ಲಗಳು ಅಂದ್ರೆ ಕಲರ್, ಕೆಂಪು ಕಲರ್ ನೆನಪಿಟ್ಕೊಂಡ್ಬಿಡ್ತೀರಿ ನೀವು. ಪ್ರತ್ಯಾಮ್ಲಗಳು, ಪ್ರತ್ಯಾಮ್ಲ. ಗೊತ್ತಾಯ್ತಾ ಈಗ? ಅಂದ್ರ ಇನ್ನೊಂದ್ಸರಿ ರಿವಿಷನ್ ಮಾಡ್ತೀನಿ ನೋಡ್ರಿ. ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಇಷ್ಟರ ಗೊತ್ತಿರಲಿ. ನೆಕ್ಸ್ಟ್, ಪ್ರತ್ಯಾಮ್ಲಗಳು ಸೋಪಿನಂತೆ ಜಾರುತ್ತವೆ. ಅವು ಕಹಿ ರುಚಿಯನ್ನ ಹೊಂದಿರುತ್ತವೆ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಕೆಂಪು ಗುಲಾಬಿ ಸಾರವು ಆಮ್ಲೀಯ ದ್ರಾವಣದಲ್ಲಿ, ಇಲ್ಲಿ ಕರೆಕ್ಟ್ ಲಾಸ್ಟಿಗೆ ಕೊಟ್ಬಿಟ್ರೆ ನೋಡ್ರಿ, ಕೆಂಪು ಗುಲಾಬಿ ಸಾರವು ಆಮ್ಲೀಯ ದ್ರಾವಣದಲ್ಲಿ ಕೆಂಪು ಬಣ್ಣವನ್ನ, ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಹಸಿರು ಬಣ್ಣವನ್ನ ನೀಡುತ್ತದೆ ಎಂದು ನಾವು ತೀರ್ಮಾನಿಸಬಹುದು. ಇದು ತೀರ್ಮಾನ. ನೆಕ್ಸ್ಟ್, ರೋಚಕ ಸಂಗತಿಗಳು. ಇಂಥದ್ರ ಮೇಲೆ ಕ್ವಶನ್ ಕೇಳ್ಬಿಡ್ತಾರ ಒಂದೊಂದ್ಸರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಸೊ ಬೇರೆ ಎಕ್ಸಾಮ್ ನಲ್ಲಿ ಕೇಳ್ತಾರ. ಹೈಡ್ರಾಂಜಿಯಾ
ಎಂಬುದು ಹಿಮಾಲಯ ಪ್ರದೇಶ ಮತ್ತು ಈಶಾನ್ಯ ರಾಜ್ಯಗಳ ತಂಪಾದ ಹವಾಮಾನದಲ್ಲಿ ಬೆಳೆಯುವ ಸಸ್ಯವಾಗಿದೆ. ಇದು ಹೈಡ್ರಾಂಜಿಯಾ ಹೂಗಳು ಎಷ್ಟು ಸುಂದರ ಅದಾವ ನೋಡ್ರಿ ಅವು. ಇದು ಮಣ್ಣಿನ ಸ್ವಭಾವವನ್ನ ಅವಲಂಬಿಸಿ ವಿಭಿನ್ನ ಬಣ್ಣದ ಹೂಗಳನ್ನ ನೀಡುತ್ತದೆ. ಮಣ್ಣಿನ ಸ್ವಭಾವ ಯಾವ ರೀತಿ ಇರುತ್ತೋ ಅದನ್ನ ಅವಲಂಬಿಸಿ ಹೂಗಳನ್ನ ನೀಡುತ್ತಂತದ. ಆಮ್ಲೀಯ ಮಣ್ಣು ನೀಲಿ ಬಣ್ಣದ ಹೂಗಳನ್ನ, ಇದು ಆಮ್ಲ. ನೆಕ್ಸ್ಟ್ ನೀಡುತ್ತದೆ. ಆದರೆ ಪ್ರತ್ಯಾಮ್ಲ ಮಣ್ಣಿನಲ್ಲಿ ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂಗಳು ಅರಳುತ್ತವೆ. ಇಲ್ಲೇ ಪ್ರತ್ಯಾಮ್ಲ ಇರುತ್ತ ಅಂತ. ಪ್ರತ್ಯಾಮ್ಲದ ಮಣ್ಣು ಇದು. ಪ್ರತ್ಯಾಮ್ಲ ತೋಟಗಾರರು ಮಣ್ಣಿನ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸರಿ ಹೊಂದಿಸುವ ಮೂಲಕ ಹೈಡ್ರಾಂಜಿಯಾ ಹೂಗಳ ಬಣ್ಣವನ್ನ ಬದಲಿಸಬಹುದೇ? ಅಂದ್ರ ಇದು pH ವ್ಯಾಲ್ಯೂ ಅಂತ ಓದ್ತೀರಿ ಮುಂದ. ಪೊಟೆನ್ಜ್ ವ್ಯಾಲ್ಯೂ 7 ಕಿಂತ ಜಾಸ್ತಿ ಬೇಸಸ್ ಆಗಿರುತ್ತೆ, 7 ಕಿಂತ ಕಡಿಮೆ ಎಸಿಡಿಕ್ ಆಗಿರುತ್ತೆ. ಎಸಿಡಿಕ್ ಬೇಸಿಕ್, ಪ್ರತ್ಯಾಮ್ಲೀಯ ಆಮ್ಲೀಯ ಅಂತಂದು ಇದನ್ನ ನ್ಯೂಟ್ರಲ್ ಮಾಡಕ್ಕಾಗತ್ತಾ ಅಂತ. ನ್ಯೂಟ್ರಲ್ ಅಂದ್ರೆ ಇದು ತಟಸ್ಥವಾಗಿರ್ಬೇಕು. ಹೂವಿನ ಕಲರ್ ಯಾವ ತರ ಇರ್ಬೇಕು ವಿಚಾರ ಮಾಡ್ರಿ ಅಂತ ಕೊಟ್ರ. ನೀವು ವಿಚಾರ ಮಾಡ್ರಿ ಒಂದಿಷ್ಟು. ನೆಕ್ಸ್ಟ್ ಸೂಚಕವಾಗಿ ಅರಿಶಿಣ. ಇದ್ರ ಮೇಲೆ ಪ್ರಶ್ನೆ ಬರ್ತಾವ ನೋಡ್ರಿ. ಅರಿಶಿಣವನ್ನ ಸೂಚಕವಾಗಿ ಬಳಸುದು. ಈ ಗುಲಾಬಿಯನ್ನ ಸೂಚಕವಾಗಿ ಬಳಸ್ತು, ಅರಿಶಿಣವನ್ನ ಸೂಚಕವಾಗಿ ಬಳಸುದು. ಇದು ಅರಿಶಿಣವನ್ನ ಸೂಚಕವಾಗಿ ಬಳಸೋದ್ರಲ್ಲಿ ಆಮ್ಲಗಳೊಳಗ ಮತ್ತು ಪ್ರತ್ಯಾಮ್ಲಗಳೊಳಗ ಇದು ಪರಿಣಾಮವನ್ನ, ಆಮ್ಲಗಳು ಮತ್ತು ತಟಸ್ಥಗಳೊಳಗ ಪರಿಣಾಮಗಳನ್ನ ಬೀರಲ್ಲ, ಪ್ರತ್ಯಾಮ್ಲಗಳಲ್ಲಿ ಇದು ಪರಿಣಾಮವನ್ನು ಬೀರುತ್ತಾ ಅಂತ ಹೇಳ್ಯಾರ. ಅರಿಶಿಣ ಕಾಗದವನ್ನ ಪ್ರತ್ಯಾಮ್ಲೀಯ ವಸ್ತುಗಳನ್ನ ಪರೀಕ್ಷಿಸಲು ಬಳಸಬಹುದು ಎಂದು ನಾವು ತೀರ್ಮಾನಿಸಬಹುದು. ಆದಾಗ್ಯೂ ಇದನ್ನ ಬಳಸಿ ಆಮ್ಲೀಯ ಮತ್ತು ತಟಸ್ಥ ವಸ್ತುಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯಲು ಸಾಧ್ಯವಿಲ್ಲ. ಅವರ ಹೇಳ್ಬಿಟ್ರ ಸಾಧ್ಯವಿಲ್ಲ ಅಂತಂದ್ರ ಅರಿಶಿಣ ಕಾಗದವನ್ನ ಪ್ರತ್ಯಾಮ್ಲೀಯ ವಸ್ತುಗಳನ್ನ ಪರೀಕ್ಷಿಸಲು ಬಳಸಬಹುದು. ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಎಕ್ಸಾಮ್ಗೆ ಇಲ್ಲೇ ಇದೆ ನೋಡ್ರಿ. ಬೇಕಂದ್ರ ನಿಮ್ಮ ಅಂಗಿ ಕಲೆ ಆಗಿರುತ್ತ, ಅಲ್ಲಿ ಯಾವ ಏನಿರುತ್ತ ಅದ್ರೊಳಗ ಅಂತ ಕೇಳಿದ್ರ ಅಂದ್ರ, ಈಗ ಒಳ್ಳೆ ಚಟುವಟಿಕೆಯಿಂದ ಕೂಡಿರುವಂತ ಪ್ರಶ್ನೆಯನ್ನ ಕೇಳ್ತಾರ. ಎಲ್ಲಾ ಉತ್ತರ ಕಣ್ಣು ಮುಂದೆ ಇರುತ್ತ, ವಿವೇಚನೆಗೆ ಬಿಟ್ಬಿಡ್ತಾರ ಆನ್ಸರ್ ಅನ್ನ. ಇಲ್ಲಿ ನೋಡ್ರಿ, ಅರಿಶಿಣದ ಬಗ್ಗೆ ಒಂದು ಇದನ್ನ ಕೊಟ್ರ, ರೋಚಕ ಸಂಗತಿ ಅಂತ. ಅರಿಶಿಣವನ್ನ ಚಿನ್ನದ ಮಸಾಲೆ, ಚಿನ್ನದ ಮಸಾಲೆ ಎಂದು ಕರೆಯಲಾಗುತ್ತದೆ. ಏಕೆ ಅಂದ್ರ ಅರಿಶಿಣವು ಭಾರತ ಮತ್ತು ಇತರ ದೇಶಗಳಲ್ಲಿ ಬೆಳೆಯುವ ಶುಂಠಿ ಕುಟುಂಬಕ್ಕೆ ಸೇರಿದ ಸಸ್ಯವಾಗಿದೆ. ಮನೆಗಳಲ್ಲಿ ದಿನನಿತ್ಯ ಬಳಸುವ ಸಾಮಾನ್ಯ ಮಸಾಲೆಯಾಗಿರುವ ಇದನ್ನ ಆಹಾರಕ್ಕೆ ಒದಗಿಸುವ ರುಚಿ ಮತ್ತು ಬಣ್ಣವನ್ನ ಮೀರಿದ ಪ್ರಯೋಜನಗಳಿಗಾಗಿ ಸಂಶೋಧಿಸಲಾಗುತ್ತಿದೆ. ಆಯುರ್ವೇದ ಪದ್ಧತಿಯಲ್ಲಿ ಅರಿಶಿಣವು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ. ಇದನ್ನು ಸಾಮಾನ್ಯವಾಗಿ ಹಲವಾರು ಸಾಂಪ್ರದಾಯಿಕ ಮನೆಮದ್ದುಗಳಲ್ಲಿ ಬಳಸಲಾಗುತ್ತದೆ. ಹೌದು, ಚಿನ್ನದ ಮಸಾಲೆ ಅಂತ ಯಾವ್ದಕ್ ಕರಿತಾರ ಅಂತ ಕೇಳಿದ್ರ ಅರಿಶಿಣ ನೋಡ್ರಿ. ಇನ್ನೂ ಒಂದಿಷ್ಟು ಆಮ್ಲೀಯ ಅಥವಾ ಇದು ಇಂಪಾರ್ಟೆಂಟ್ ನೋಡ್ರಿ. ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆಯು ಬದಲಾಗುವ, ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆಯು ಬದಲಾಗುವ ಕೆಲವು ಪದಾರ್ಥಗಳಿವೆ. ಇವುಗಳನ್ನ ಗ್ರಹಣ ಸೂಚಕಗಳು ಎಂದು ಕರೆಯುವರು. ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆ ಅಂದ್ರೆ ಒಂಥರ ಸ್ಮೆಲ್ ಬಂತಂದ್ರ ಅದರದಿಂದ ಇದು ಆಮ್ಲ ಪ್ರತ್ಯಾಮ್ಲ ಅಂತ ಹೇಳ್ತಾರ. ಕಣ್ಣು ಇವನು ಕುರುಡದಾನ, ಇಲ್ಲಿ ಒಂದು ಇದನ್ನ ಕೊಟ್ಬಿಟ್ರು ನೋಡ್ರಿ. ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಪದಾರ್ಥಗಳನ್ನ ಸೇರಿಸಿದಾಗ ವಾಸನೆಯು ಬದಲಾಗುವ ಯಾವುದಾದ್ರೂ ಪದಾರ್ಥಗಳಿವೆಯೇ?
ಯಾವುದು ಅಂದ್ರೆ ಗ್ರಹಣ ಸೂಚಕಗಳು. ಇಲ್ಲಿ ಒಂದು ಇದನ್ನು ಕೊಟ್ಬಿಟ್ರೆ, ಕತ್ತರಿಸಿದ ಈರುಳ್ಳಿ, ಸ್ವಚ್ಛವಾದ ಹತ್ತಿ ಬಟ್ಟೆ ಅಥವಾ ಸೋಸು ಕಾಗದ ಕೆಲವು ಪಟ್ಟಿಗಳನ್ನ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ, ಇದನ್ನ ಮಾಡ್ರಿ ಅಂತ ಹೇಳ್ಯಾರ. ಮಾಡ್ರಿ ಅದನ್ನ. ಇದನ್ನ ಸೂಚಕದ ಬಗ್ಗೆ ನೆನ್ಪಿಟ್ಕೊಂಡ್ಬಿಡ್ರಿ. ಗ್ರಹಣ ಸೂಚಕಗಳು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆ ಬದಲಾಗುವ ಕೆಲವು ಪದಾರ್ಥಗಳಿಗೆ ಗ್ರಹಣ ಸೂಚಕಗಳನ್ನ ಬಳಸಿ ಅದನ್ನ ಈ ಕುರುಡ್ರು ಅದು ಆಮ್ಲೀಯ ಪ್ರತ್ಯಾಮ್ಲೀಯ ಅಂತ ತಿಳ್ಕೊಬೇಕಂದ್ರ ಅವನ್ನ ಬಳಸ್ತಾರ. ಇಲ್ಲಿ ಒಬ್ಬ ವಿಜ್ಞಾನಿಯ ಬಗ್ಗೆ ಕೊಟ್ರು ನೋಡ್ರಿ. ಆಚಾರ್ಯ ಪ್ರಫುಲ್ಲ ಚಂದ್ರ ರೇ, ಆಚಾರ್ಯ ಪ್ರಫುಲ್ಲ ಚಂದ್ರ ರೇ, PC ರೇ ಅಂತಾರ ಅವ್ರಿಗೆ. ಆಧುನಿಕ ಭಾರತೀಯ ರಸಾಯನ ವಿಜ್ಞಾನದ ಪಿತಾಮಹ. ಆಧುನಿಕ ಭಾರತೀಯ ರಸಾಯನ ವಿಜ್ಞಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ಯುನೈಟೆಡ್ ಕಿಂಗ್ಡಮ್ ನಿಂದ ರಸಾಯನ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದರು ಮತ್ತು ಭಾರತಕ್ಕೆ ಮರಳಿದರು. 1901ರಲ್ಲಿ ಭಾರತದ ಮೊಟ್ಟ ಮೊದಲ ಔಷಧಿ ಕಂಪನಿಯನ್ನ ಸ್ಥಾಪನೆ ಮಾಡಿದರು. ಆಮ್ಲೀಯ ವಸ್ತುಗಳು ಪ್ರತ್ಯಾಮ್ಲೀಯ ವಸ್ತುಗಳೊಂದಿಗೆ ಬೆರೆತಾಗ ಏನಾಗುತ್ತದೆ? ಆಮ್ಲೀಯ ವಸ್ತುಗಳು ಪ್ರತ್ಯಾಮ್ಲೀಯ ವಸ್ತುಗಳೊಂದಿಗೆ ಬೆರೆತಾಗ ತಟಸ್ಥೀಕರಣ ನಡೆಯುತ್ತ. ಆಮ್ಲ ದ್ರಾವಣವನ್ನ ಪ್ರತ್ಯಾಮ್ಲದ ದ್ರಾವಣದೊಂದಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬೆರೆಸಿದಾಗ ಪರಿಣಾಮವಾಗಿ ಉಂಟಾಗುವ ದ್ರಾವಣವು ಆಮ್ಲೀಯವೂ ಅಲ್ಲ ಪ್ರತ್ಯಾಮ್ಲೀಯವೂ ಅಲ್ಲ ಎಂದು ನಾವು ಕಂಡುಕೊಳ್ಳುತ್ತೇವೆ. ಅಂತಹ ಪ್ರಕ್ರಿಯೆಗಳನ್ನ ತಟಸ್ಥೀಕರಣ ಕ್ರಿಯೆಗಳು ಎಂದು ಕರೆಯುವರು. ಇದು ಇಂಪಾರ್ಟೆಂಟ್ ನೋಡ್ರಿ. ತಟಸ್ಥೀಕರಣ ಅಂತಂದ್ರೆ ಏನಂತಂದ್ರ ಆಮ್ಲ ಮತ್ತು ಪ್ರತ್ಯಾಮ್ಲ ಬೆರೆತಾಗ ಏನೂ ಪರಿಣಾಮ ಉಂಟಾಗುವುದಿಲ್ಲ. ಉಂಟಾಗುವ ದ್ರಾವಣ ಆಮ್ಲ ಮತ್ತು ಪ್ರತ್ಯಾಮ್ಲ ಬೆರೆತಾಗ ಉಂಟಾಗುವ ದ್ರಾವಣ ಆಮ್ಲೀಯವೂ ಆಗಿರಲ್ಲ ಪ್ರತ್ಯಾಮ್ಲೀಯವೂ ಆಗಿರಲ್ಲ. ಅದನ್ನ ನಾವು ತಟಸ್ಥೀಕರಣ ಅಂತ ಹೇಳ್ತೀವಿ. ಓಕೆ, ತಟಸ್ಥೀಕರಣ ಪ್ರಕ್ರಿಯೆಯಲ್ಲಿ ಲವಣ ಉಂಟಾಗುತ್ತಾ, ಅದರ ಜೊತೆ ನೀರು ಮತ್ತು ಉಷ್ಣ ಬಿಡುಗಡೆ ಆಗುತ್ತಾ. ಹೀಟ್, ವಾಟರ್ ಅಂಡ್ ಹೀಟ್, ಆಸಿಡ್ ಬೇಸಸ್, ಆಸಿಡ್ ಪ್ಲಸ್ ಬೇಸಸ್, ರಿಡ್ಯೂಸ್ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಹೀಟ್ ಅಂತ. ತಟಸ್ಥೀಕರಣ ಕ್ರಿಯೆಯಲ್ಲಿ ಉಷ್ಣದ ಉತ್ಪತ್ತಿಯೊಂದಿಗೆ ಲವಣ ಮತ್ತು ನೀರು ಉಂಟಾಗುತ್ತದೆ. ದೈನಂದಿನ ಜೀವನದಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ನಾವು ಗಮನಿಸಬಹುದಾದ ಅನೇಕ ಉದಾಹರಣೆಗಳಿವೆ. ಅದು ಯಾವ್ಯಾವುದು ಅಂದ್ರ, ಇದು ಇಂಪಾರ್ಟೆಂಟ್ ನೋಡ್ರಿ. ನಿಮ್ಮ ಇಷ್ಟ ದಿವಸ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ರ, ಈಗ ಈ ಕುತೂಹಲ ಹೊಸದಾಗಿ ಬಂದೈತಲ್ಲ, ಕುತೂಹಲ ಮೂಡ್ಸಕ್ಕಾಗಿ ಈ ಏರಿಯಾ ಮೇಲೆ ಕ್ವಶನ್ ಬಂದ್ರು ಬರಬಹುದು. ಸನ್ನಿವೇಶ 1. ಕೀರ್ತಿ ತೋಟದಲ್ಲಿರುವ ಮರದ ಕಾಂಡದ ಮೇಲೆ ತನ್ನ ಕೈಯನ್ನ ಇಟ್ಟುಕೊಂಡು ಚಿಟ್ಟೆಯನ್ನ ಗಮನಿಸುತ್ತಿದ್ದಳು. ಇದ್ದಕ್ಕಿದ್ದಂತೆ ಇಲ್ಲಿ ನೋಡ್ರಿ, ಕೆಂಪು ಇರುವೆ, ಇದನ್ನ ನೆನ್ಪಿಟ್ಕೋರಿ, ಕೆಂಪು ಇರುವೆ ಅವಳನ್ನ ಕಚ್ಚಿತು. ಕಡಿತದ ನೋವಿನ ಜೊತೆಗೆ ಅವಳ ಚರ್ಮವು ಕೆಂಪಾಯಿತು. ಅವಳ ಸಹೋದರ ತೆವವಾದ ಅಡುಗೆ ಸೋಡಾವನ್ನ, ಇದನ್ನ ನೆನ್ಪಿಟ್ಕೋರಿ, ಕೆಂಪು ಇರುವೆ ಕಡಿತು, ಅಡುಗೆ ಸೋಡಾವನ್ನ ಬಾಧಿತ ಪ್ರದೇಶಕ್ಕೆ ಹಚ್ಚುವ ಮೂಲಕ ಅವಳಿಗೆ ಸಹಾಯ ಮಾಡಿದನು. ಇದು ಆಕೆಯ ನೋವನ್ನ ನಿವಾರಿಸಿತು. ಇದಕ್ಕೆ ಕಾರಣ ಏನಿರಬಹುದು? ಏನು ಅಂದ್ರ, ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಸಿಡ್ ಬಿಡುಗಡೆ ಆಗುತ್ತ. ಫಾರ್ಮಿಕ್ ಆಸಿಡ್ ಬಿಡುಗಡೆ ಆಗುತ್ತ. ಇರುವೆ ಕಚ್ಚಿ ಫಾರ್ಮಿಕ್ ಆಸಿಡ್ ಅನ್ನ ಬಿಡುತ್ತ. ಅದು ತುರಿಕೆಯನ್ನ ಉಂಟು ಮಾಡ್ತಾ ಇರುತ್ತ. ತುರಿಕೆ ಸೊಪ್ಪಿನಲ್ಲಿಯೂ ಫಾರ್ಮಿಕ್ ಆಸಿಡ್ ಇರುತ್ತೆ. ತುರಿಕೆ ಸೊಪ್ಪು ಅಂತ ಹೆಸರು ಕೇಳಿರ್ತೀರಿ ನೀವು. ಇರುವೆ ಕಡಿದಾಗ ಅದು ಚರ್ಮಕ್ಕೆ ಆಮ್ಲೀಯ ದ್ರವ ಯಾವುದು?
ಪ್ರಶ್ನೆ ಹಿಂಗ ಕೇಳ್ತಾರ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರುವೆ ಕಚ್ಚಿದಾಗ ಯಾವ ಆಮ್ಲೀಯವು ಬಿಡುಗಡೆಯಾಗುತ್ತದೆ, ಈ ತರ ಕ್ವಶನ್ ಕೇಳ್ತಾರ. ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳ್ಯಾರ. ನೀವು ಬೇಕಂದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಈ ಪಾಠದ ಮೇಲೆ ಈ ತರನ ಕ್ವಶನ್ ಬರ್ತಾವ. ನೀವು ಈ ಪಾಠವನ್ನ ಪೂರ್ಣವಾಗಿ ನೋಡ್ತಾ ನೋಡಿದ್ರಿ ಅಂತಂದ್ರ ಆಮ್ಲ ಮತ್ತು ಪ್ರತ್ಯಾಮ್ಲ, ಆಮ್ಲ ಪ್ರತ್ಯಾಮ್ಲ, ತಟಸ್ಥೀಕರಣ ಇವುಗಳ ಬಗ್ಗೆ ಬಂದಂತ ಕ್ವಶನ್ ಅನ್ನ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಇಷ್ಟ ಈ ಕಾನ್ಸೆಪ್ಟ್ ಏನೈತಿ ನೋಡ್ರಿ, ಎಷ್ಟು ಈಸಿಯಾಗಿ ಹೇಳ್ಕೊಟ್ಟೈತಿ ನಿಮ್ಗೆ. ಪ್ರತ್ಯಾಮ್ಲೀಯವಾಗಿರುವ ತ್ಯವಪೂರಿತ ಅಡುಗೆ ಸೋಡಾವನ್ನ ಸೇರಿಸುವ ಮೂಲಕ ಆಮ್ಲದ ಪರಿಣಾಮವನ್ನ ತಟಸ್ಥಗೊಳಿಸಬಹುದು. ಈಗ ತಟಸ್ಥ ಆಯ್ತದ. ನೆಕ್ಸ್ಟ್ ಇನ್ನೊಂದು ಸನ್ನಿವೇಶ ನೋಡ್ರಿ. ಇಲ್ಲೇ ಹೊಲದಲ್ಲಿ ರೈತರ ಪೋರ್ಟಲ್ನಲ್ಲಿ ಕೃಷಿ ಸಹಕಾರ ಮತ್ತು ರೈತರ ಕಲ್ಯಾಣ ಇಲಾಖೆ ಅಂತರ್ಜಾಲ ವೇದಿಕೆ. ರೈತರ ಪೋರ್ಟಲ್ ಅಂದ್ರೆ ಇದು. ರೈತರ ಪೋರ್ಟಲ್ ನಲ್ಲಿ ರೈತರೊಬ್ಬರು ನನ್ನ ಸಸ್ಯಗಳು ಇತ್ತೀಚೆಗೆ ಚೆನ್ನಾಗಿ ಬೆಳೆಯುತ್ತಿಲ್ಲವೇಕೆ ಅಂತ ಕೇಳಿದ್ರು. ಎಂದು ಕೇಳಿದ ಪ್ರಶ್ನೆಗೆ ವಿವರವಾದ ಚರ್ಚೆಯ ನಂತರ ಹೇಳಾಗುಂತಾರ, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯು ಇಲ್ಲಿ ನೋಡ್ರಿ ಆಮ್ಲೀಯವಾಗಿಸುತ್ತದೆ. ಅಂದ್ರೆ ಎಸಿಡಿಕ್ ಆಗುತ್ತಲ್ಲೇ, ಆಮ್ಲೀಯವಾಗಿಸುತ್ತದೆ ಎನ್ನುವುದು ಕಂಡು ಬಂದಿತು. ಸಸ್ಯಗಳು ಉತ್ತಮವಾಗಿ ಬೆಳೆಯುವಂತೆ ಸಹಾಯ ಮಾಡಲು ಮಣ್ಣಿಗೆ ರಾಸಾಯನಿಕ ಗೊಬ್ಬರವನ್ನ ಸೇರಿಸ್ತಾರ. ಈಗ ಭೂಮಿ ಹೆಂಗಾಗ್ಬಿಟ್ಟವ ಅಂದ್ರ ರಾಸಾಯನಿಕ ಗೊಬ್ಬರ ಹಾಕದೇ ಇದ್ರ ಬೆಳೆನ ಬರಂಗಿಲ್ಲ. ಬೆಳೆ ಬರ್ಬೇಕಂದ್ರ 1-2 ವರ್ಷ ಸತತವಾಗಿ ಸಾವಯವ ಗೊಬ್ಬರವನ್ನ ಹಾಕಿದ ನಂತರ ಬರುತ್ತಾ. ರೈತರು 2 ವರ್ಷ ನಂಗೆ ಬೆಳೆ ಬರಲ್ಲ, ಅವರು ಸಾಕಷ್ಟು ದುಡ್ಡು ಕೊಟ್ಟು ಹೊಲವನ್ನು ಮಾಡಿರ್ತಾರ, ಬೆಳೆ ತಕೋಬೇಕು ಅವರು. ಹಂಗಾಗಿ ಬೆಳೆ ತಕೊಳಕ ಅವರು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾರ. ಇದು ಸ್ವಲ್ಪ ಕಡಿಮೆ ಆದಾಗ ಅದು ಎಸಿಡಿಕ್ ಆಗಲ್ಲ. ಅವರಿಗೆ ಪರಿಹಾರ ಒದಗಿಸಬಹುದು. ಅವರಿಗೆ ಯಾವ ಪರಿಹಾರವನ್ನು ಒದಗಿಸಬಹುದು ನೋಡೋಣ. ತೀವ್ರ ಆಮ್ಲೀಯ ಸ್ವಭಾವದ ಮಣ್ಣಿನಲ್ಲಿ ಸಸ್ಯಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ಹೌದು. ಇದಕ್ಕೆ ಪ್ರತ್ಯಾಮ್ಲವಾದ ಬೇಸ್, ಪ್ರತ್ಯಾಮ್ಲ ಅಂದ್ರೆ ಬೇಸ್, ಪ್ರತ್ಯಾಮ್ಲವಾದ ಸುಣ್ಣವನ್ನ ಸೇರಿಸಬೇಕು. ಜಾಸ್ತಿ ನೀವು ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರಿ, ಎಲ್ಲಾ ನಾಶ ಆಗುಂದ್ಬಿಡೈತಿ, ಸುಡಾಗುಂದೈತಿ ಅಂತಂದ್ರೆ ಎಸಿಡಿಕ್ ಆಗೈತಿ ಮಣ್ಣು, ಅದಕ್ಕೆ ಸುಣ್ಣವನ್ನ ಸ್ವಲ್ಪ ಹಾಕ್ರಿ ಅಂತ. ಮಣ್ಣು ಪ್ರತ್ಯಾಮ್ಲೀಯವಾಗಿದ್ದರೆ, ಈಗ ಮಣ್ಣು ಬೇಸಿಕ್ ಆಗಿದ್ರ ಸಾವಯವ ಗೊಬ್ಬರ ಮತ್ತು ಕಾಂಪೋಸ್ಟ್ ಎಲೆಗಳಂತಹ ಸಾವಯವ ವಸ್ತುಗಳನ್ನ ಅದಕ್ಕೆ ಸೇರಿಸಲಾಗುತ್ತದೆ. ಸಾವಯವ ವಸ್ತುಗಳಿಂದ ಬಿಡುಗಡೆಯಾಗುವ ಆಮ್ಲಗಳು ಮಣ್ಣಿನ ಪ್ರತ್ಯಾಮ್ಲೀಯ ಸ್ವಭಾವವನ್ನ ತಟಸ್ಥಗೊಳಿಸುತ್ತವೆ. ನೋಡ್ರಿ, ಬೇಸಿಕ್ ಆಗಿದ್ರೆ ಏನ್ ಮಾಡ್ಬೇಕು, ಎಸಿಡಿಕ್ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಕೊಟ್ರ. ಎಸಿಡಿಕ್ ಆಗಿದ್ರ ರಾಸಾಯನಿಕ ಗೊಬ್ಬರದಿಂದ ಆಗಿರುತ್ತ, ಅದಕ್ಕೆ ನೀವೇನ್ ಮಾಡ್ಬೇಕು, ಸುಣ್ಣವನ್ನ ಸೇರಿಸ್ಬಿಟ್ರ ಸರಿ ಆಗತ್ತ. ಬೇಸಿಕ್ ಆಗಿದ್ರ ಸಾವಯವ ಗೊಬ್ಬರ ಮತ್ತು ಕಾಂಪೋಸ್ಟ್ ಎಲೆಗಳಂತಹ ಸಾವಯವ ವಸ್ತುಗಳನ್ನ ಸೇರಿಸಿದ್ರ ಅದು ಸರಿಯಾಗತ್ತ ಅಂತ ಹೇಳ. ಈಗ ಕೆಲವೊಮ್ಮೆ ಮಣ್ಣು ತಟಸ್ಥವಾಗಿರಬಹುದು, ಆದರೆ ಅದರಲ್ಲಿ ಬೆಳೆಯುವ ಸಸ್ಯಗಳು ಕುಂದಿದ ಆರೋಗ್ಯವನ್ನ ಹೊಂದಿರಬಹುದು. ಇದು ಮಣ್ಣಿನಲ್ಲಿರುವ ಪೋಷಕಾಂಶಗಳ ಕೊರತೆಯಿಂದಾಗಿರಬಹುದು. ಎಸಿಡಿಕ್ಕೂ ಅಲ್ಲ, ಬೇಸಿಕ್ಕೂ ಅಲ್ಲ, ಆ ಸ್ಥಿತಿಯೊಳಗೈತಿ, ನ್ಯೂಟ್ರಲ್ ಆಗೈತಿ, ಆದ್ರೂ ಬೆಳೆ ಬೆಳೀತಾ ಇಲ್ಲ ಅಂದ್ರ ಪೋಷಕಾಂಶಗಳ ಕೊರತೆ ಐತಿ ಅಂತ. ಇನ್ನೊಂದು ಪ್ರಶ್ನೆ ನೋಡ್ರಿ, ಇನ್ನೊಂದು ಸನ್ನಿವೇಶ ಕೊಟ್ರ. ಈ ಸನ್ನಿವೇಶಗಳ ಮೇಲೇನ ಪ್ರಶ್ನೆ ಕೇಳ್ಬಹುದು ಈ ಸರಿ. ಅಂದ್ರೆ ಹೊಸ ಟ್ರೆಂಡ್, ಅವರು ಹೊಸದಾಗಿ ಏನಾರ ಮಾಡ್ತಿರ್ತಾರ ಒಂದೊಂದ್ಸರಿ. ನೆಕ್ಸ್ಟ್, ಅಶ್ವಿನ್ ಸ್ನೇಹಿತನಾದ ಗುರುವೀರ್ ಕೈಗಾರಿಕಾ ಪ್ರದೇಶವೊಂದರ ಬಳಿ ವಾಸಿಸುತ್ತಿದ್ದಾನೆ. ಇಲ್ಲೇ ಇಂಪಾರ್ಟೆಂಟ್, ಕೈಗಾರಿಕಾ ಪ್ರದೇಶ.
ತನ್ನ ನೆರೆಹೊರೆಯ ಸರೋವರದಲ್ಲಿ ಮೀನುಗಳ ಸಂಖ್ಯೆ. ಇನ್ನ ಮೀನುಗಳ ಸೇವನೆಯಿಂದ ಮೀನಮಾಟ ಎಂಬ ಕಾಯಿಲೆ ಬರ್ತಾ ಇತ್ತು ಹಿಂದ. ಮೀನಮಾಟ ಇದು ಆ ಮೀನುಗಳು ಮರ್ಕುರಿಯನ್ನ ಸೇವನೆ ಮಾಡಿದ್ರಿಂದ ಬರ್ತಾ ಇತ್ತು ಅಂತ ಹೇಳಲಾಗ್ತಿತ್ತು. ನೋಡೋಣ. ಮೀನುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಎಂದು ಅವನು ಸ್ನೇಹಿತರೊಂದಿಗೆ ಹೇಳಿದನು. ಇದಕ್ಕೆ ಸಂಭಾವ್ಯ ಕಾರಣಗಳು ಯಾವ ಇರಬಹುದು ಎಂದು ಭಾವಿಸಿರಿ. ಕಾರ್ಖಾನೆಯಿಂದ ನೀರು ಬರ್ತೈತಿ ಸರೋವರಕ್ಕ. ಆ ಮೀನುಗಳು ಆ ಸರೋವರದಲ್ಲಿ ಇರೋದ್ರಿಂದ ಮೀನುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಿರ್ಬೋದು? ಏನು ಅಂದ್ರ ಕಾರ್ಖಾನೆಯ ತ್ಯಾಜ್ಯವನ್ನ ಸರೋವರಕ್ಕೆ ಬಿಡುಗಡೆ ಮಾಡುತ್ತಿರುವುದು ಇದಕ್ಕೆ ಕಾರಣ. ಹೌದು, ಕಾರ್ಖಾನೆಯ ತ್ಯಾಜ್ಯವು ಆಮ್ಲೀಯವಾಗಿದ್ದರೆ, ಎಸಿಡಿಕ್ ಆಮ್ಲೀಯವಾಗಿದ್ದರೆ ಸರೋವರದಲ್ಲಿರುವ ಮೀನುಗಳನ್ನ ಉಳಿಸಲು ಏನು ಮಾಡಬಹುದು? ಅದಕ್ಕೆ ಬೇಸ್ ಸೇರಿಸ್ಬೇಕು. ಎಸಿಡಿಕ್ ಆಮ್ಲೀಯ ಆಗಿದ್ರ ಪ್ರತ್ಯಾಮ್ಲೀಯ ಮಾಡಿ ನ್ಯೂಟ್ರಲ್ ಮಾಡಿ ಸರೋವರಕ್ಕೆ ಬಿಟ್ರೆ ಏನಾಗಲ್ಲ. ಕಾರ್ಖಾನೆಯ ತ್ಯಾಜ್ಯವನ್ನ ಸರೋವರಕ್ಕೆ ಬಿಡುವ ಮೊದಲು ಪ್ರತ್ಯಾಮ್ಲೀಯ ವಸ್ತುಗಳನ್ನ ಸೇರಿಸುವ ಮೂಲಕ ತಟಸ್ಥಗೊಳಿಸಬಹುದು. ನೆಕ್ಸ್ಟ್ ಅವ್ರು ಕೊಟ್ಬಿಟ್ರು ನೋಡ್ರಿ. ಈಗ ಅಶ್ವಿನ್ ಮತ್ತು ಕೀರ್ತಿ ಅಲ್ಲೇ ಲಾಸ್ಟ್ ಸ್ಟಾರ್ಟಿಂಗ್ ಒಂದ್ ಕೇಳಿದ್ರಲ್ಲ, ಸ್ಟಾರ್ಟಿಂಗ್. ಈಗ ಅಶ್ವಿನ್ ಮತ್ತು ಕೀರ್ತಿ ಅವರ ಕಾಗದದ ಹಾಳೆಗಳ ಮೇಲೆ ದ್ರವವನ್ನ ಸಿಂಪಡಿಸಿದಾಗ ಲಾಸ್ಟ್ನೇದು ಕೂತ್ರಿ ಇಲ್ಲೇ ಐತಿ ನೋಡ್ರಿ. ವಿಜ್ಞಾನದ ಅದ್ಭುತ ಪ್ರಪಂಚಕ್ಕೆ ಸ್ವಾಗತ ಎಂಬ ಪದಗಳು ಏಕೆ ಕಾಣಿಸಿಕೊಂಡವು ಎಂದು ನೀವೀಗ ವಿವರಿಸಬಲ್ಲಿವು. ಯಾಕಂದ್ರ ಇಲ್ಲೇ ಸೋಪ್ ಯೂಸ್ ಮಾಡ್ಕೊಂಡು ಬರ್ದಾರ. ಅದಕ್ಕ ಇದು ಪ್ರತ್ಯಾಮ್ಲೀಯ ಆಯ್ತು. ಇದಕ್ಕ ಅರಿಶಿನವನ್ನ ಸಿಂಪಡಿಸ್ಯಾರ. ಸಿಂಪಡಿಸ್ಯಾರ ನೋಡಿ. ಸಿಂಪಡಿಸುವ ದ್ರವಕ್ಕೆ ಅರಿಶಿನ ದ್ರಾವಣ ಮತ್ತು ಕಾಗದದ ಮೇಲೆ ಬರೆಯಲು ಸಾಬೂನಿನ ದ್ರಾವಣ, ಸಾಬೂನು ಬಳಸುವ ಒಂದು ಸಾಧ್ಯತೆ ಇದೆ ಎಂದು ಭಾವಿಸುತ್ತೀರಾ? ಹೌದು. ಈಗ ಒಂದಿಷ್ಟು ಕ್ವಶನ್ ಅನ್ನು ನೋಡ್ಬಿಡೋಣ. ಕಲಿಕೆಯನ್ನ ವಿಸ್ತರಿಸೋಣ. ಕ್ವಶನ್ ಆನ್ಸರ್ ನೋಡೋಣ. ಫಸ್ಟ್ ಕ್ವಶನ್. ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ, ಅಂದ್ರ ಪ್ರತ್ಯಾಮ್ಲ ಐತಿಲ್ಲಿ ಬದಲಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚುವರಿಯಾಗಿ ಸೇರಿಸುವುದರಿಂದ ಬದಲಾವಣೆಯು ಹಿಮ್ಮುಖಗೊಳ್ಳುತ್ತದೆ? ಅಂದ್ರ ನೀಲಿ ದ್ರಾವಣವು ಕೆಂಪು ಲಿಟ್ಮಸ್, ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಯಾವುದು ಅಂದ್ರ ಇಲ್ಲಿ ಸುಣ್ಣದ ನೀರು ಬೇಸ್, ಇದು ಬೇಸಿಕ್. ಅಡುಗೆ ಸೋಡಾ ಬೇಸು, ಸಾಮಾನ್ಯ ಉಪ್ಪು ಲವಣ, ಇದು ಸಾಲ್ಟ್. ಹಂಗಂದ್ರ ಇದು ಎಸಿಡ್. ಆಮ್ಲ ಯಾವ್ದಿಲ್ಲೇ? ಆಮ್ಲ. ಇದನ್ನ ಸೇರಿಸಿದಾಗ ಆಮ್ಲ ಹೆಚ್ಚಿಗೆ ಹಾಕುವಂತ ಹೋದಂಗ ಪ್ರತ್ಯಾಮ್ಲದ್ದು ಅಂಶ ಕಡಿಮೆ ಆಗಿ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೀಲಿ ಲಿಟ್ಮಸ್ ಕಾಗದದ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ವಿರುದ್ಧ ಆಗುತ್ತಾ ಅಂತ ಕೇಳಾರ. ಇದು ಉತ್ತರ. ನೆಕ್ಸ್ಟ್, ನಿಮಗೆ ಎ, ಬಿ ಮತ್ತು ಸಿ ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನ ನೀಡಲಾಗಿದೆ. ಆದರೆ ಇವುಗಳಲ್ಲಿ ಯಾವುದು ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ಯಾವುದು ಆಮ್ಲ, ಪ್ರತ್ಯಾಮ್ಲ, ದ್ರಾವಣ ಎಂದು ಗೊತ್ತಿಲ್ಲ ಅಂತ ಹೇಳಕುಂತಾರ ಅವ್ರು. ಅವ್ರಿಗೆ ಗೊತ್ತಿಲ್ಲ ಅಲ್ಲ, ನಿಮ್ಗ ಗೊತ್ತಿಲ್ಲ. ಕೊಟ್ಟೈತಿ ನಿಮ್ಗೂ ಅದು ಯಾವುದು ಗೊತ್ತಿಲ್ಲ, ನಮಗೂ ಯಾವುದು ಗೊತ್ತಿಲ್ಲ ಅಂತ ಹೇಳ್ಯಾರ ಅವರು. ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನ ಸೇರಿಸಿದಾಗ, ನೋಡ್ರಿ, ಕೆಂಪುದು ಬಳಸ್ತಾರ ಅಂದ್ರ ಪ್ರತ್ಯಾಮ್ಲವನ್ನ ಪರೀಕ್ಷಿಸಲು ಬಳಸ್ತಾ ಇದ್ದಾರೆ. ನೋಡೋಣ. ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಹಂಗಂದ್ರ ಪಕ್ಕ ಏನಾಯ್ತು? ಪ್ರತ್ಯಾಮ್ಲ ಆಯ್ತು. ಕೆಲವು ಹನಿ ಅರಿಶಿಣ ದ್ರಾವಣವನ್ನ
ದ್ರಾವಣ ಬಿಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅರಿಶಿಣ ಪ್ರತ್ಯಾಮ್ಲಗಳನ್ನ ಪರೀಕ್ಷಿಸಲು ಮಾತ್ರ ಬಳಸಬಹುದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು, ಓದಿ ಹೇಳೈತೆ ಅದನ್ನ. ಇದು ಪ್ರತ್ಯಾಮ್ಲನ ಆಯ್ತು. ಅಂತಿಮವಾಗಿ ದ್ರಾವಣ ಸಿಗೆ ಕೆಂಪು ಗುಲಾಬಿ ಸಾರವನ್ನ ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ, ಎರಡು ಟೆಸ್ಟ್ ಟ್ಯೂಬ್ ಕೊಟ್ಟಿದ್ರು. ಫಸ್ಟ್ ಎ, ಈ ಕಡೆ ಬಿ ಇತ್ತು. ಅದಕ್ಕೆ ಇದಕ್ಕೆ ಎ ಬಿ ಅಂತ ನಿಮ್ಗೆ ನೆನಪಿಟ್ಕೊಳಕ್ ಹೇಳಿದ್ ನಾನು. ಇಲ್ಲೇ ಹಸಿರು ಕಲರ್ ಇತ್ತು, ಇಲ್ಲಿ ಕೆಂಪು ಕಲರ್ ಇತ್ತು. ಇದು ಆಮ್ಲ, ಇದು ಪ್ರತ್ಯಾಮ್ಲ ಅಂತ ಬರ್ದಿತ್ತು. ಹಸಿರು ಬಣ್ಣ ಬಂದಿತ್ತು ಅಂತಂದ್ರೆ ಯಾವ್ದಂಗಂದ್ರ ಪ್ರತ್ಯಾಮ್ಲ. ಈಗ ಕ್ವಶನ್ ನೋಡೋಣ ಅವ್ರು ಏನ್ ಹೇಳ್ತಾರೆ. ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಕ್ವಶನ್ ನೋಡೋಣ. ಇನ್ನು ಕ್ವಶನ್ ನೋಡೇ ಇಲ್ಲ ನಾವು ಏನೈತೆ ಅಂತ. ಅವಲೋಕನಗಳ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಎ, ಬಿ ಮತ್ತು ಸಿ ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣೀಯವಾಗಿದೆ? 3 ಏನ್ ಬಂದವು ಇಲ್ಲೇ? ಪ್ರತ್ಯಾಮ್ಲ ಐತಿ, ಇದು ಪ್ರತ್ಯಾಮ್ಲ ಐತಿ, ಇದು ಪ್ರತ್ಯಾಮ್ಲ. 3ರಲ್ಲೂ ಪ್ರತ್ಯಾಮ್ಲ ಐತನ್ನ ನೋಡ್ಬಿಡ್ರಿ. ಇದೆ ಪ್ರತ್ಯಾಮ್ಲೀಯ ಪ್ರತ್ಯಾಮ್ಲೀಯ ಪ್ರತ್ಯಾಮ್ಲೀಯ. ಇದು ಉತ್ತರ ಸರಿ. ಬೇರೆ ನೋಡಾಕ ಹೋಗ್ಬಿಡ್ರಿ ನೀವು. ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು ಮೊದ್ಲ. ಕಾನ್ಸೆಪ್ಟ್ ಕ್ಲಿಯರ್ ಇತ್ತು, ನೀವು ಚುಟ್ಕೆ ಹೊಡೆಯೋದ್ರೊಳಗ ಆನ್ಸರ್ ಅನ್ನ ಕೊಟ್ಬಿಡ್ತೀರಿ. ಎಂತ ಕ್ವಶನ್ ಕೇಳಿದ್ರು ಕೊಡ್ತೀರಿ. ಇಲ್ಲಿ ನೋಡ್ರಿ, ಇದು ತಟಸ್ಥ. ಇದು ಹೆಂಗೈತಿ? ಕಲರ್ ಏನು ಚೇಂಜ್ ಆಗಿಲ್ಲ. ಇಲ್ಲಿ ಕಲರ್ ಚೇಂಜ್ ಆಗೈತಿ, ಇಲ್ಲಿ ಕಲರ್ ಚೇಂಜ್ ಆಗೈತಿ. ಗಮನಿಸಿ. 2.13, 2.14, 2.15 ಗಳನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದ ಪಟ್ಟಿಗಳನ್ನು ಬಳಸಲಾಗಿದೆ. ಹೌದು, ಗುಲಾಬಿದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಆಮ್ಲ ಆಗಿರುತ್ತಾ? ನಿಮ್ಗೆ ಗೊತ್ತೈತಿ. ಪ್ರತಿಯೊಂದು ಪಾತ್ರೆಯಲ್ಲಿ ದ್ರಾವಣದ ಸ್ವಭಾವವನ್ನ ಗುರುತಿಸಿ ಅಂತ ಹೇಳ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣದ ಸ್ವಭಾವವನ್ನ ಗುರುತಿಸಿ. ಗುಲಾಬಿ ದ್ರಾವಣ ಕೆಂಪು ಕಲರ್ಗೆ ಬಂತಂದ್ರ ಅದು ಆಮ್ಲವಾಗಿರುತ್ತದೆ, ಸರಿನಾ? ಹಸಿರು ಕಲರ್ಗೆ ಬಂದ್ರ ಪ್ರತ್ಯಾಮ್ಲವಾಗಿರುತ್ತದೆ. ಪ್ರತ್ಯಾಮ್ಲ ಏನು ಆಗಿರ್ಲಿಲ್ಲ ಅಂದ್ರ ತಟಸ್ಥ ಎಂದು ಹೇಳಬಹುದು. ತಟಸ್ಥ. ಕಲರ್ ಚೇಂಜ್ ಆಗಿಲ್ಲ, ತಟಸ್ಥ ಐತಿ. ಸಿಂಪಲ್ ಐತಲ್ವಾ? ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು ಮೊದ್ಲ. ಬಿಟ್ಟು ಅಂದ್ರೆ ಒಂದ್ಸರಿ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ರಿ ವಿಡಿಯೋವನ್ನ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋರಿ. ಅಥವಾ ಓದ್ರಿ. ನೀವು ಒಂದ್ಸರಿ ಓದ್ರಿ, ಆ ನಂತರ ಇದನ್ನ ನೋಡ್ರಿ. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಕ್ವಶನ್ ಆನ್ಸರ್ ಬರ್ರಿ. ಒಂದ್ಸರಿ ಗೊತ್ತಾಗ್ದಿದ್ರ ಕ್ವಶನ್ ಆನ್ಸರ್ಗೆ ಉತ್ತರ ಹೇಳೇನಲ್ಲ, ಅದನ್ನು ನೋಡ್ಕೊಳ್ಳಿ. ನೀವು ಸ್ವಂತವಾಗಿ ಇದಕ್ಕಿದು ಉತ್ತರ ಅಂತ ಚರ್ಚೆ ಮಾಡ್ರಿ ನಿಮ್ಮ ಸ್ನೇಹಿತರು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗುವಂತಹ ಅಭ್ಯರ್ಥಿಗಳಿಗೆ ಬಹಳಷ್ಟು ಹೆಲ್ಪ್ ಆಗುವ ಒಂದು ಸಲಹೆ ಏನಂದ್ರ ಚರ್ಚೆ ಮಾಡೋದು. ಅವರು ಇವರು ಒಂದಿಬ್ರು ಸೇರ್ಕೊಂಡು ಓದೋದ್ರಿಂದ, ಮತ್ ಇಬ್ರು 3-4 ಜನ ಸೇರ್ಕೊಂಡು ಬರೀ ಹರಟೆ ಹೊಡೆಯೋದ್ರೊಳಗೆ ಕಾಲ ಕಳೆಯೋದಕ್ಕಿಂತ ಸೇರ್ಕೊಂಡು ಓದಿದ್ರ ಬಹಳಷ್ಟು ಉಪಯೋಗ. ಅಂದ್ರೆ ಅದು ಕಾನ್ಸೆಪ್ಟ್ ನೀವು ಮರೆಯದೇ ಇಲ್ಲ. ಆ ತರ ಮಾಡಿದ್ರ ಚೆನ್ನಾಗಿರುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡ್ರಿ. ಪ್ರಯೋಗಾಲಯದಲ್ಲಿನ ಒಂದು ದ್ರವದ ಮಾದರಿಯನ್ನ ವಿವಿಧ ಸೂಚಕಗಳನ್ನ ಬಳಸಿಕೊಂಡು ಪರೀಕ್ಷಿಸಲಾಯಿತು. ಓಕೆ, ಸೂಚಕ ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಅರಿಶಿಣ. ಬದಲಾವಣೆ ನೋಡ್ರಿ. ಯಾವುದೇ ಬದಲಾವಣೆ ಇಲ್ಲ ಅಂತಂದ್ರ ನಾನೇನು ಹೇಳ್ಬೋದು? ಕೆಂಪು ಲಿಟ್ಮಸ್ ಕಾಗದ ಏನು ಬದಲಾವಣೆ ತೋರಿಸ್ತಾ ಇಲ್ಲ ಅಂತಂದ್ರ ಅದಕ್ಕೆ ನಾವೇನ್ ಹೇಳ್ಬೇಕು? ಪ್ರತ್ಯಾಮ್ಲ ಅಲ್ಲ ಅಂತ ಹೇಳ್ಬೇಕಷ್ಟೇ. ಪ್ರತ್ಯಾಮ್ಲ ಅಲ್ಲ. ಇದು ಪ್ರತ್ಯಾಮ್ಲ ಅಲ್ಲ. ಯಾವುದೇ ಬದಲಾವಣೆ ಇಲ್ಲ ಅಂದ್ರ ಪ್ರತ್ಯಾಮ್ಲವಲ್ಲ. ಕೆಂಪು ಲಿಟ್ಮಸ್ ಯಾವುದೇ ಬದಲಾವಣೆ ಆಗಿಲ್ಲ, ಪ್ರತ್ಯಾಮ್ಲ ಅಲ್ಲ. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಯಿತು. ಆಮ್ಲೀಯ. ಇದು ಏನಾಯ್ತು ಹಂಗಂದ್ರ ಆಮ್ಲೀಯ ಸ್ವಭಾವವನ್ನ ಹೊಂದೈತಿ. ಅರಿಶಿಣ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅದು ಪ್ರತ್ಯಾಮ್ಲವಲ್ಲ ಅಂತ ಹೇಳ್ಬೋದು ಅಷ್ಟ ನಾವು. ಅದು ಎಸಿಡಿಕ್ ಅಥವಾ ತಟಸ್ಥರ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಪ್ರತ್ಯಾಮ್ಲವಲ್ಲ ಅಂತ ಮಾತ್ರ ಹೇಳ್ಬೋದು. ಅರಿಶಿಣಕ್ಕೆ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರಲ್ಲ ಅದಕ್ಕ. ನೆಕ್ಸ್ಟ್, ಮಾನ್ಯಾಳ ಕಣ್ಣುಗಳು
ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ಅಲ್ಲಿ ಒಂದು ಹುಡುಗ ಬಟ್ಟೆ ಕಟ್ಟಿದ್ರು ನೋಡ್ರಿ, ಇದನ್ನ ನೆನಪಿಟ್ಕೋರಿ ಅಂತ ಹೇಳ್ತಲ್ಲ. ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ? ಕ್ಷಾರೀಯ ಅಂದ್ರ ಪ್ರತ್ಯಾಮ್ಲೀಯ ಅಂತ, ಇದನ್ನ ಬಳಸೇ ಇಲ್ಲ ಅವ್ರ ವರ್ಡ್ ನಿಮಗ್ ಕೊಟ್ಟಾರ. ಮತ್ತ ಗಾಬರಿ ಆಗ್ಬಿಡ್ರಿ, ಏನೋ ಇಲ್ಲಾರ್ದು ವರ್ಡ್ ಬಳಸ್ಬಿಟ್ರಲ್ಲ ಅಂತ. ಕ್ಷಾರೀಯವೋ ಎಂಬುದನ್ನ ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನ ನೀಡಲಾಗುತ್ತದೆ. ದ್ರಾವಣಗಳನ್ನ ಪರೀಕ್ಷಿಸಲು ಮಾನ್ಯ ಯಾವ ಸೂಚಕಗಳನ್ನ ಬಳಸಬೇಕು ಮತ್ತು ಏಕೆ? ಯಾವುದು? ಗ್ರಾಣ ಸೂಚಕಗಳು. ಅದ್ರ ಹೆಸರು ಎಷ್ಟು ಚೆನ್ನಾಗೈತೆ ನೋಡ್ರಿ, ಗ್ರಾಣ ಸೂಚಕಗಳು ಅಂತೀವ. ಗ್ರಾಣ ಸೂಚಕಗಳನ್ನ ಬಳಸಬೇಕು. ಗ್ರಾಣ ಸೂಚಕಗಳನ್ನ ಬಳಸಿ ವಾಸನೆ ಮೂಲಕ ತಿಳಿಯಬಹುದು. ಕಣ್ಣಿಗೆ ಬಟ್ಟೆ ಕಟ್ಟಿದ ಗ್ರಾಣ ಸೂಚಕಗಳನ್ನ ಬಳಸಿ ವಾಸನೆಯ ಮೂಲಕ ಆಮ್ಲೀಯವೋ ಪ್ರತ್ಯಾಮ್ಲವೋ ಎಂದು ತಿಳಿಯಬಹುದು. ಅಲ್ಲಿನೇ ಇಷ್ಟ ಹೇಳಿದ್ರು. ನೆಕ್ಸ್ಟ್, ಬಿಳಿ ಹಾಳೆಯ ಮೇಲೆ, ಅಂದ್ರ ಅಧ್ಯಾಯದ ಆರಂಭದಲ್ಲಿ ಇದನ್ನ ಹೇಳಿದ್ರು. ಸಂದೇಶವನ್ನ ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನ ಮತ್ತು ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಎಂಬುದನ್ನ ನೀವು ಸೂಚಿಸಬಹುದೇ? ವಿವಿಧ ಸಂಭಾವ್ಯ ಸೂಚನೆಗಳನ್ನ ಮತ್ತ ಬರವಣಿಗೆಯ ಬಣ್ಣವನ್ನ ಪಟ್ಟಿ ಮಾಡಿ. ಈಗ ನಾನು ಗುಲಾಬಿ ಸೂಚಕವನ್ನ ತೆಗೆದುಕೊಂಡೆ. ಗುಲಾಬಿ ಸೂಚಕ ಒಂದು ದ್ರಾವಣವಾಗಿ ಸಿಂಪಡಿಸುವ ದ್ರಾವಣ ಅಂತ ತಗೊಂಡೆ. ಸಿಂಪಡಿಸುವ ದ್ರಾವಣ, ಸರಿನಾ? ಲಿಂಬೆ ಹಣ್ಣಿನಿಂದ ನಾ ಬರೆದಿದ್ದೆ, ಲಿಂಬೆ ರಸದಿಂದ ಬರೆದಿದ್ದೆ. ನಿಂಬೆ ರಸ ಬಳಸಿ ಬರವಣಿಗೆ ಆಗಿತ್ತು ಅಂದ್ರ ಇದು ಗುಲಾಬಿ ಸೂಚಕ ಏನೈತಲ್ಲ ಅದು ಕೆಂಪು ಬಣ್ಣಕ್ಕೆ ಬರುತ್ತದೆ. ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನ ಸಿಂಪಡಿಸಿದ ನಂತರ ಇದು ಇಲ್ಲೈತಲ್ಲ, ನಿಂಬೆ ರಸ ಬಳಸಿ ಬರವಣಿಗೆ ಆಗಿದ್ದು ಗುಲಾಬಿ ಸೂಚಕವನ್ನ ಬಳಸಿದ ನಂತರ ಕೆಂಪು ಬಣ್ಣಕ್ಕೆ ಬರುತ್ತ. ಅದನ್ನೇ ನಾನು ಸೋಪು ಈ ತರ ವಸ್ತುಗಳನ್ನ ಬಳಸಿದಾಗ ಹಸಿರು ಬಣ್ಣಕ್ಕೆ ಬರುತ್ತದೆ. ಒಂದು ಎಕ್ಸಾಂಪಲ್ ಹೇಳಾರ, ಒಂದು ಬರ್ದೈತಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡ್ರಿ. ದ್ರಾಕ್ಷಿ ರಸವನ್ನ ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ದ್ರಾಕ್ಷಿ ಆಮ್ಲ ಇದು. ಈಗ ನೋಡೋಣ. ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನ ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡಾವನ್ನ ಸೇರಿಸಿದರೆ ಏನಾಗುತ್ತದೆ? ಈಗ ಇದು ಕೆಂಪು ಬಣ್ಣದ ಛಾಯೆಯನ್ನ ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡಾವನ್ನ ಸೇರಿಸಿದರೆ ಏನಾಗುತ್ತದೆ? ಅದು ತಟಸ್ಥಗೊಳ್ಳುತ್ತದೆ. ಆಮ್ಲೀಯ ಆಗಿತ್ತು. ಕೆಂಪು ಇದು ಅಡುಗೆ ಸೋಡಾವನ್ನ ಬಳಸಿದ್ರಂತ ತಟಸ್ಥಗೊಳ್ಳುತ್ತದೆ. ತಟಸ್ಥ ಅಂದ್ಬಿಟ್ರ ಮುಗೀತು, ಅಲ್ಲಿ ಯಾವ ಕಲರ್ ಇದು ಹೇಳುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕೀರ್ತಿ ತನ್ನ ಹುಟ್ಟು ಹಬ್ಬದಂದು ಕಿತ್ತಳೆ ರಸವನ್ನ, ಎಸಿಡಿಕ್ ಆಮ್ಲ, ಈಗ ಕಿತ್ತಳೆ ರಸ ಅಂತಂದ್ರ ಆಮ್ಲ, ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನ ಬರೆದಿದ್ದಾಳೆ. ಸಂದೇಶವನ್ನ ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಸಹಾಯ ಮಾಡಬಹುದೇ? ಅದನ್ನ ಗೋಚರಿಸುವಂತೆ ಮಾಡಲು ನೀವು ಯಾವ ಸೂಚಕವನ್ನ ಬಳಸುತ್ತೀರಿ? ಗುಲಾಬಿ ಸೂಚಕ ಬಳಸಿದಾಗ ಸಂದೇಶ ಕೆಂಪು ಬಣ್ಣದಲ್ಲಿ
ಗೋಚರಿಸುತ್ತದೆ. ಸಾಕು, ಗೋಚರಿಸುತ್ತದೆ. ನೈಸರ್ಗಿಕ ಸೂಚಕಗಳನ್ನ ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಗುಲಾಬಿ ಸೂಚಕ ಅಂತ ಹೇಳತ್ತಲ್ಲ, ಅದನ್ನ ಬರೀರಿ ಸಾಕು. ಗುಲಾಬಿ ಸೂಚಕದ ತಯಾರಿಕೆ ಬರೆಯೋದಕ್ಕ ಸ್ವಲ್ಪ ಜಾಗ ಇಲ್ಲ ಅನ್ನೋದಕ್ಕ ಬುಕ್ದೊಳಗೆ ಐತಿ, ಅದನ್ನ ಬರೀರಿ. ಇಲ್ಲ ಅಂದ್ರ ಲೀಚೆನ್ಸ್, ಶಿಲೀಂಧ್ರಗಳು ಮತ್ತು ಶೈವಲಗಳನ್ನ ಬಳಸಿ ಸೂಚಕಗಳ, ಕಲ್ಲು ಹೂವುಗಳ ಸೂಚಕ ತಯಾರಾಗೈತಲ್ಲ, ಅದನ್ನಾರ ಬರೀರಿ. ಇದನ್ನಾರ ಬರೀರಿ. ಅರಿಶಿಣ ಪುಡಿ ಸೂಚಕ, ಅದನ್ನಾರ ಬರೀರಿ. ಇಷ್ಟು ಅದವು. ಗುಲಾಬಿ ಸೂಚಕವನ್ನ ಬರೀರಿ, ಡೀಟೇಲ್ ಆಗಿ ಕೊಟ್ರ. ನಿಮಗೆ 3 ದ್ರವಗಳನ್ನ ನೀಡಲಾಗಿದೆ. ವಿನೆಗಾರ್ ಎಸಿಡಿಕ್ ಐತಿ, ಇನ್ನೊಂದು ಅಡಿಗೆ ಸೋಡಾ ಬೇಸಿಕ್ ಐತಿ, ಮೂರನೆಯದು ಸಕ್ಕರೆ ನ್ಯೂಟ್ರಲ್ ಐತಿ. ಅರಿಶಿಣ ದ್ರವವನ್ನ ಬಳಸಿ ನೀವು ಅವುಗಳನ್ನ ಗುರುತಿಸಬಹುದೇ? ವಿವರಿಸಿ. ಅಡುಗೆ ಸೋಡಾ ದ್ರಾವಣವನ್ನ ಗುರುತಿಸಬಹುದು ಅಷ್ಟೇ. ಅಡುಗೆ ದ್ರಾವಣ ಸೋಡಾವನ್ನ ಮಾತ್ರ ಗುರುತಿಸಬಹುದು. ಅಡುಗೆ ಇದು ಪ್ರತ್ಯಾಮ್ಲದಲ್ಲಿ ಮಾತ್ರ ಪರಿಣಾಮವನ್ನ ಬೀರುತ್ತಾ ಅಂತ ಹೇಳ್ಯಾರ ಅರಿಶಿಣ. ಹಂಗಾಗಿ ಅಡುಗೆ ಸೋಡಾ ಪ್ರತ್ಯಾಮ್ಲ, ಅದನ್ನು ಮಾತ್ರ ಗುರುತಿಸಬಹುದು. ನೆಕ್ಸ್ಟ್, ಕೆಂಪು ಗುಲಾಬಿಯ ಸಾರವು ಎಕ್ಸ್ ಅನ್ನ ಹಸಿರು ಬಣ್ಣಕ್ಕೆ ಬದಲಿಸುತ್ತದೆ. ಎಕ್ಸ್ ದ್ರವದ ಸ್ವಭಾವವೇನು? ಪ್ರತ್ಯಾಮ್ಲ. ಎಕ್ಸ್ ದ್ರವದ ಸ್ವಭಾವ ಪ್ರತ್ಯಾಮ್ಲ. ಹಸಿರು ಬಣ್ಣ ಬಂದೈತಿ ಅಂದ್ರ ಪ್ರತ್ಯಾಮ್ಲವಾಗೈತಿ. ದ್ರವ ಎಕ್ಸ್ ಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನ ಸೇರಿಸಿದಾಗ ಏನಾಗುತ್ತದೆ? ತಟಸ್ಥೀಕರಣವಾಗುತ್ತದೆ. ತಟಸ್ಥೀಕರಣ. ಹೆಚ್ಚುವರಿಯಾಗಿ ಅಂತ ಹೇಳ್ಯಾರ ಅವರು. ಹೆಚ್ಚುವರಿಯಾಗಿ ಅದೇ ಪ್ರಮಾಣದಲ್ಲಿ ಅಂತಂದ್ರ ತಟಸ್ಥೀಕರಣ ಆಗುತ್ತೆ. ಹೆಚ್ಚುವರಿಯಾಗಿ ಸೇರಿಸಿದರೆ ಕೆಂಪು ಬಣ್ಣಕ್ಕೆ ಬರುತ್ತದೆ. ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಓಕೆ. ನೆಕ್ಸ್ಟ್, ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನ ಗಮನಿಸಿ ವಿಶ್ಲೇಷಿಸಿ ಬಿಟ್ಟು ಹೋದ ಪದವನ್ನ ಭರ್ತಿ ಮಾಡಿ. ಕುಂದಿದ ಆರೋಗ್ಯದ ಲಕ್ಷಣವನ್ನ ತೋರಿಸುವ ಸಸ್ಯಗಳನ್ನ ಹೊಂದಿರುವ ಒಂದು ಉದ್ಯಾನವನ್ನ ಕಲ್ಪಿಸಿಕೊಳ್ಳಿ. ಮಣ್ಣಿನ ಸ್ವಭಾವ ಆಮ್ಲೀಯ ಆಗಿರಬಹುದು. ಮಣ್ಣಿನ ಸ್ವಭಾವ ಪ್ರತ್ಯಾಮ್ಲೀಯ ಆಗಿರಬಹುದು. ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಯಾವ ಸೂಚಕವನ್ನ ಬಳಸಬಹುದು? ಗುಲಾಬಿ ಸೂಚಕವನ್ನ ಬಳಸಬಹುದು. ನೋಡೋಣ. ಆಮ್ಲೀಯ ಮಣ್ಣನ್ನ ಸುಣ್ಣದ ನೀರನ್ನ ಸಿಂಪಡಿಸುವ ಮೂಲಕ ಅಥವಾ ಸುಣ್ಣದ ಮೂಲಕ ಸಂಸ್ಕರಿಸಬಹುದು. ಸುಣ್ಣದ ನೀರು ಹಾಕ್ಬೇಕು. ಸಿಂಪಡಿಸುವ ಮೂಲಕ ಅಥವಾ ಸುಣ್ಣದ ಮೂಲಕ ಅಂತ ಹೇಳಿದ್ರು ಸರಿಯಾಗತ್ತ. ಸುಣ್ಣ ಅಂತ ಬಳಸ್ಬೇಕು ನೀವು. ಸಂಸ್ಕರಿಸಬಹುದು. ಪ್ರತ್ಯಾಮ್ಲೀಯ ಮಣ್ಣನ್ನ ಡ್ಯಾಶ್ ಮೂಲಕ ಸಂಸ್ಕರಿಸಬಹುದು ಅಂತ ಹೇಳ್ಯಾರ. ಸಾವಯವ ಕಾಂಪೋಸ್ಟ್ ಗೊಬ್ಬರದ ಮೂಲಕ ಸಂಸ್ಕರಿಸಬಹುದು. ಸರಿನಾ? ಇದಿಷ್ಟು ಸವಿವರವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಏನಾದ್ರೂ ಸಮಸ್ಯೆಗಳಿದ್ರ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ
ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳನ್ನ ನೋಡೋಣ.